Hi friends, very good evening. Once again welcome back my YouTube channel ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ. ಟೈಮ್ ಎಷ್ಟು ಗೊತ್ತಾ? 6 ಗಂಟೆ. ಬಟ್ ಬಿಸಿಲು ಹೆಂಗಿದೆ ಗೊತ್ತಾ? ಸಂಜೆ 4 ಗಂಟೆ ಥರ ಇದೆ ವೆದರು. ಸೊ ಸಾಕಾ ಸಮ್ಮರ್ ಬಿಸಿಲು. ನಿಮ್ಗೆಲ್ರಿಗೂ ಸಮ್ಮರ್ ಇಷ್ಟ, ಎಲ್ರಿಗೂ ಇಷ್ಟ. ಯಾಕಂದರೆ ಹಾಲಿಡೇಸ್ ಸಿಗುತ್ತೆ, ಅಮ್ಮ ಮನೆಗೆ ಹೋಗ್ಬೋದು, ಮಜಾ ಮಾಡ್ಬೋದು. ಸ್ಕೂಲ್ ಟೆನ್ಷನ್, ಓದು ಬರೀ ಏನೋ ಟೆನ್ಷನ್ ಇರಲ್ಲ. ಜೊತೆಗೆ ಸೀಸನಲ್ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಜಾಕ್ ಫ್ರೂಟ್, ಮ್ಯಾಂಗೋ, ಪ್ರತಿಯೊಂದು ಸಿಗುತ್ತೆ. ಸಮ್ಮರ್ ಇಷ್ಟ, ನನಗೂ ಇಷ್ಟ. ಬಟ್ ಈ ಥರ ಸಮ್ಮರ್ ಬೇಡವೇ ಬೇಡ ಗುರು. ಏನಂತೀರಾ? ನಿಜ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾಕಪ್ಪ ಇವತ್ತು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಎಕ್ಸಾಕ್ಟಾಗಿ 6 ಗಂಟೆ ಆಗಿದೆ. ಟುಡೇ ಇಸ್ ದ ಲಾಸ್ಟ್ ಎಕ್ಸಾಮ್ ಡೇ ಫಾರ್ ಮೈ ಸನ್ ಅಂತ ಹೇಳ್ಬೋದು. ಇವತ್ತು ನಾಳೆ ಲಾಸ್ಟ್ ಡೇ ಆಗುತ್ತೆ. ಸೋಷಿಯಲ್ ಸ್ಟಡೀಸ್, PT ಎರಡೂ ಒಟ್ಟೊಟ್ಟಿಗೆ ಇದೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಬರೆಸ್ತಾ ಕೂತಿದ್ದೆ. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಬೆಳಿಗ್ಗೆ, Q&A ಮಾಡೋಣ ಅಂತಿದ್ದೀನಿ, ಆಸ್ಕ್ ಮೀ ಎ ಕ್ವೆಶನ್ ಅಂತ. ಸೊ ನಿಮ್ಗೇನಾದರೂ ರಿಗಾರ್ಡಿಂಗ್ ಕ್ವೆಶನ್ಸ್ ಏನಿದ್ರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ. ದಯವಿಟ್ಟು ಎಲ್ಲ ಸಜೆಷನ್ಸ್ ಅಂತ ಕಾಂಪ್ಲಿಮೆಂಟ್ಸ್ ಈ ಥರದ್ದೇ ಕಮೆಂಟ್ ಕಳಿಸಿದ್ದೀರಾ. ನಾನು ಆಸ್ಕ್ ಮೀ ಕ್ವೆಶನ್ ಅಂತ ಹಾಕಿದ್ದೆ, ಬಟ್ ನೀವು ಎಲ್ಲ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ ನನ್ನ ಬಗ್ಗೆ. ಬಟ್ ಕೆಲವೊಂದಷ್ಟು ಕ್ವೆಶನ್ಸ್ ನಾನು ನೋಟ್ ಡೌನ್ ಮಾಡ್ಕೊಂಡಿರ್ತೀನಿ. ಸೊ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಇರುತ್ತೆ, ಏನು ಎತ್ತ ಅಂತ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ 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 ಸಬ್ಸ್ಕ್ರೈಬ್ ಆಗಿ 25K ಮಾಡಿ ಫ್ಯಾಮಿಲಿನ ಸೆಲೆಬ್ರೇಟ್ ಮಾಡೋಣ. ನಗಾಡಬೇಡಿ. 15 ಮಾಡ್ತೀನಿ ಅಂದರೆ 10 ಮಾಡ್ತೀನಿ ಅಂದರೆ 15 ಮಾಡ್ತೀನಿ ಅಂದರೆ 20 ಮಾಡ್ತೀನಿ ಅಂದರೆ ಈಗ 25 ಮಾಡ್ತೀರಾ? ನಿಜಕ್ಕೂ ಮಾಡ್ತೀರಾ ಇಲ್ವಾ ಅಂತೆಲ್ಲ ಕಮೆಂಟಲ್ಲಿ ಕೇಳಬೇಡಿ. ಸೊ ಮಾಡ್ತೀನಿ, ಶ್ಯೂರ್ ಮಾಡ್ತೀನಿ. ವಾರ ಪೂಜೆ ಏನೂ ಇಲ್ಲ, ಯಾಕಂದರೆ ಇವತ್ತು ನಂದು ಪೀರಿಯಡ್ಸ್ 3 ಡೇ. ಕುಂಕುಮ ಎಲ್ಲ ಹಾಕ್ಕೊಂಡಿದ್ದೀರಾ ಅಂತಲೂ ಕೇಳಬೇಡಿ. ಅದು ದೇವ್ರ ಮನೆ ಕುಂಕುಮ ಅಲ್ವೇ ಅಲ್ಲ, ಈಚೆ ಕಡೆ ಒಂದು ಇಟ್ಕೊಂಡಿರ್ತೀವಿ ಆ ಕುಂಕುಮ. ಸೊ ನಂಗೆ ಕುಂಕುಮ ಇಲ್ಲ ಅಂದರೆ ಇರೋಕ್ಕಾಗಲ್ಲ, ಅದನ್ನು ತೋರಿಸ್ಬಿಡ್ತೀನಿ, ಯಾಕಂದರೆ ಕ್ಲಾರಿಫೈ ಮಾಡಬೇಕಲ್ವ. ಸೊ ಹಾಗಾಗಿ ದೇವ್ರ ಮನೆಗೆ ಹೋಗಿಲ್ಲ, ವಾರ ಪೂಜೆ ಏನೂ ಮಾಡಿಲ್ಲ. ಯಾಕಂದರೆ ಪೀರಿಯಡ್ 5 ಡೇಸ್ ತನಕ ನಾನು ಹೋಗೋದು ಇಲ್ಲ, ವಾರ ಪೂಜೆ ಮಾಡೋದು ಇಲ್ಲ. ಈಚೆಯಿಂದನೇ ನಮಸ್ಕಾರ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆ ಎಲ್ಲ ಬಿಕೋ ಅಂತ ಇದೆ ನೋಡಿ. ಹೂ ಕೂಡ ಹಾಕಿಲ್ಲ, ರಂಗೋಲಿ ಕೂಡ ಇಲ್ಲ, ದೀಪ ಕೂಡ ಅಂಟಿಸಿಲ್ಲ. ನಾನು ಪೂಜೆ ಮಾಡಿಲ್ಲ ಅಂದರೆ ನಮ್ಮ ದೇವ್ರ ಮನೆ ಸ್ಥಿತಿ ಹೀಗಿರುತ್ತೆ. ಅಷ್ಟು ಬಿಸಿಲು ಹಬೆ ಬಿಸಿ ಗಾಳಿ. ಅಪ್ಪ ಶಿವ, ಸಾಕಾಗ್ಬಿಟ್ಟಿದೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನೈಟ್ ಊಟಕ್ಕೆ ಏನು ರೆಡಿ ಮಾಡಿದ್ದೀನಿ ಪ್ರತಿಯೊಂದು ತೋರಿಸ್ತೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ 6 ಗಂಟೆ, ಈಗ 6:10 ಆಗಿಬಿಟ್ಟಿದೆ, ಸಂಜೆ ಆಗಿಬಿಟ್ಟಿದೆ. ನೀನೇನು ಮಾಡ್ತಾ ಇದೆಯಾ? ಕಲ್ತಾ ಇದೆಯಾ? ಟೇಬಲ್ ಸೌಂಡ್ ಬಂದೇ ಓದಿಸ್ತಾ ಇದ್ದೆ ಸ್ವಲ್ಪ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು, ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಪಾತಿ ಬೀಳ್ತದೆ ಫೋನ್ ಕೈಯಿಂದ. ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಜೊತೆಗೆ ಏನು ಕಾಂಬಿನೇಷನ್ ಗೊತ್ತಾ? ಮಜ್ಜಿಗೆ ಹುಳಿ, ಬೂದ್ಕುಂಬಳಕಾಯಿ ಹಾಕಿ ಮಾಡಿದಂಥ ಮಜ್ಜಿಗೆ ಹುಳಿ. ಸೊ ಸಖತ್ತಾಗಿತ್ತು. ನಾನಾಗಲೇ ಆಲ್ರೆಡಿ ಟೇಸ್ಟ್ ಕೂಡ ನೋಡಿದ್ದೀನಿ. ನಾನು ಮಾಡಿದ್ದಲ್ಲ ಈ ಮಜ್ಜಿಗೆ ಹುಳಿ, ನಿಜಕ್ಕೂ ನಾನು ಮಾಡಿದಲ್ವೇ ಅಲ್ಲ. ಯಾರು ಮಾಡಿದ್ದು ಅಂತ ತಿಳ್ಕೊಬೇಕಾ? ಅದಕ್ಕೊಂದು ಸ್ಟೋರಿನೇ ಇದೆ, ಬನ್ನಿ ಹೇಳ್ತೀನಿ. ಏನಪ್ಪ ಸ್ಟೋರಿ ಅಂದರೆ, ಆ ಮಜ್ಜಿಗೆ ಹುಳಿ ಮಾಡಿದಂಥದ್ದು ನನ್ನ ಪತಿರಾಯರು ಸತೀಶ್. ಯಾಕಂದರೆ ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತಾ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ತುಂಬ ಹೆವಿ ಅನ್ನಿಸ್ತಾ ಇತ್ತು ಊಟ ಎಲ್ಲ. ಸೊ ನನಗಂತೂ ಅದು ಆಖರಿಕೆ ಬಂದಂಗೆ ಆಯಿತು. ಯಾಕಂದರೆ ನಾನ್ ವೆಜ್ ಮಾಡಿದಂಥದ್ದು. ನಾನು ಮಾಡಿಕೊಡು ಅಂದರು, ಮಾಡಿಕೊಟ್ಟೆ. ಬಟ್ ಮಾಡಿಕೊಡೋರಿಗೆ ಅಷ್ಟು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಮಾಡೇನೋ ಕೊಟ್ಟೆ, ಬಟ್ ನಂಗೆ ಸೇರಲಿಲ್ಲ. ಹೊಟ್ಟೆ ಎಲ್ಲ ತೊಳಸ್ತಾ ಇತ್ತು, ಹೊಟ್ಟೆ ಎಲ್ಲ ನೋಯ್ತೈತೆ ಅಂತ ಏನೂ ಊಟ ಮಾಡಲಿಲ್ಲ, ಹಾಗೆ ಇದೆ. ಬೂದ್ಕುಂಬಳಕಾಯಿ ಇತ್ತು ಗೋಡೌನಲ್ಲಿ, ಅದು ಎಲ್ಲ ಹಾಳಾಗ್ಬಿಡುತ್ತೆ, ಕೊಳ್ತೋಗ್ಬಿಡುತ್ತೆ, ಬೇಸಿಗೆಗೆ ನೀರು ಥರ ಆಗಿಬಿಡುತ್ತೆ. ಮಜ್ಜಿಗೆ ಹುಳಿ ಮಾಡು ಅಂದರು. ನನ್ನ ಕೈಲಿ ಆಗ್ತಾಯಿಲ್ಲ, ನಂಗೆ ಹೊಟ್ಟೆ ನೋವು, ನನ್ನ ಕಷ್ಟ, ನನಗೆ ಹಂಗೆ ಹಿಂಗೆ ಅಂತ ಕೂಗಾಡಾಕ್ಬಿಟ್ಟೆ. ನಿಜಕ್ಕೂ ರೇಗ್ಬಿಟ್ಟೆ. ನಾನು ಯಾವತ್ತೂ ಅಷ್ಟು ರೂಢಾಗಿ ಮಾತಾಡೋದೇ ಇಲ್ಲ. ಸೊ ಏನು ಅನ್ನಿಸ್ತು ಏನೋ, ದಬ ಅಂತ ಬಂದರು, ಟಕ್ ಅಂತ ಕಟ್ ಮಾಡಿದ್ರು. ಕಾಯಿ, ಧನಿಯಾ ಬೀಜ ಅದೆಲ್ಲ ಹಾಕಿ, ಸಾಸಿವೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಕೊಂಡ್ರು. ತಿರುಳೆಲ್ಲ ಅದರೊಳಗಡೆ ತಿರುಳೆಲ್ಲ ಇರುತ್ತಲ್ಲ ಅದೆಲ್ಲ ತೆಗೆದು ಹಾಕಿದ್ರು, ರೆಡಿ ಮಾಡಿದ್ರು. ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ, ಹಿಂಗೆ ಗುರಾಯಿಸಿದ್ರು. ಏನಕ್ಕೆ ಅಂದೆ, ಈ ಹೊಟ್ಟೆ ನೋವಿಲ್ವಾ ಫೋನ್ ಹಿಡ್ಕೊಂಡು ಬರೋಕ್ಕೆ ಅಂದರು. ನೀವು ಮಾಡ್ತಾ ಇರೋದು ವಿಡಿಯೋ ಮಾಡ್ಕೋತೀನಿ ಅಂದೆ. ನೀನು ವಿಡಿಯೋ ಮಾಡ್ಕೊಬೇಡ ಅಂದರು. ಏನಕ್ಕೆ ಮಾಡ್ಕೊಬಾರ್ದು ಅಂದೆ.
ಕೆಳಗಡೆ ಎಲ್ಲ ಮಾಡ್ತೀರಾ, ಗೋಡನಲ್ಲೆಲ್ಲ ಮಾಡ್ತೀರಾ, ಮನೇಲಿ ನಿಜಕ್ಕೂ ಒಂದು ಲೋಟ ನೀರು ತೊಗೊಂಡು ಕುಡಿಯಲ್ಲ. ನಾನು ರೇಗ್ದೆ ಅಂತನೋ ಏನೋ, ನನ್ನ ಕೈಲಾಗ್ತಾ ಇಲ್ಲ ಅಂತನೋ ಏನೋ. ಯಾಕಂದರೆ ನನಗೂ ಸ್ಟ್ರೆಸ್ ಆಗುತ್ತೆ. 4 ಗಂಟೆಗೆ ಎದ್ದು ಮಕ್ಕಳಿಗೆಲ್ಲ ಓದಿಸ್ಕೊಂಡು ಬಾಗಿಲು ತೊಳ್ಕೊಂಡು ರಂಗೋಲೆ ಹಾಕ್ಕೊಂಡು ವಾಕ್ ಹೋಗಿ ಮನೆಗೆ ಬಂದು ತಿಂಡಿ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿ ಮಧ್ಯಾಹ್ನ ಏನೋ ಒಂದು 5-6 ನಿಮಿಷ ಮಲ್ಕೊಳ್ಳೋಕ್ಕೂ ಫ್ರೀ ಬಿಡಲ್ವಲ್ಲ. ನನ್ನ ಮನುಷ್ಯನ, ನನಗೆ ದೆವ್ವನ ಅಂದ್ಕೊಂಡಿದ್ದೀರಾ? ನನಗೂ ಕೋಪ ಬರುತ್ತೆ. 2 ಕೈ ಇದೆಯಾ 4 ಕೈ ಇದೆಯಾ ಅಂತ ನನ್ನ ಫ್ರಸ್ಟ್ರೇಷನ್ಸ್ ಏನಿದೆ ಅದನ್ನೆಲ್ಲ ಅವ್ರ ಮೇಲೆ ಎತ್ತಾಕ್ತೆ. ಆ ಕ್ಷಣಕ್ಕೆ ನನಗೇನೋ ಅನ್ನಿಸ್ಲಿಲ್ಲ. ಆಮೇಲೆ ಪಾಪ ಅವರು ಮುಖನ ಅಂತ ಮಾಡ್ಕೊಳಾಗ ತುಂಬ ಬೇಜಾರಾಯಿತು. ಸೊ ವಿಡಿಯೋ ಏನೋ ಮಾಡಬೇಡ ನೀನು, ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ಆಮೇಲೆ ಬಂದ್ಬಿಟ್ಟು ಅಡುಗೆ ಮಾಡ್ತಾ ಇದೆಯಾ ಅಂತಾರೆ ಅಂತ ಅಂದರು. ಅದಕ್ಕೆ ನಾನು ಅಂದೆ, ನಿಮ್ದು ಅದೇ ಕೆಲಸ ಅಲ್ವಾ, ಕೇಟ್ರಿಂಗೇ ಅಲ್ವಾ, ಅದರಲ್ಲೇ ಏನು ಸ್ಪೆಷಲ್ಲು ಅಂತೆಲ್ಲ ಕೇಳಿದೆ. ಸೊ ಬೇಡಮ್ಮ ಮಾಡ್ಕೊಬೇಡ ಅಂದರೆ, ಯಾಕಂದರೆ ಬನಿಯನ್ ಹಾಕೊಂಡು ಟವಲ್ ಹಾಕೊಂಡಿದ್ರು. ಅದು ಮೇನ್ ರೀಸನು, ಬೇರೆ ಏನೂ ಅಲ್ಲ ರೀಸನು. ಶರ್ಟು ಪ್ಯಾಂಟು ಅಥವಾ ಚಡ್ಡಿ ಶಾರ್ಟ್ಸ್ ಈ ಥರದ್ದು ಹಾಕೊಂಡಿದ್ರೆ ಮಾಡ್ಕೊ ಅಂತ ಇದ್ದೆ. ನಾನು ಬನಿಯನು ಟವಲಲ್ಲಿ ಇದ್ದೀನಿ, ನೀನು ಹಿಂಗೆಲ್ಲ ವೀಡಿಯೋ ಮಾಡಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಡ ಅಂತ. ಯಾಕಂದರೆ 1-2 ವೀಡಿಯೋ ಟ್ರೋಲ್ ಕೂಡ ಮಾಡಿದ್ರು. ಸೊ ಹಾಗಾಗಿ ಅವರು ಆ ಥರದ್ದೆಲ್ಲ ಮಾಡಬೇಡ ಅಂದ್ಬಿಟ್ರು. ಸರಿ ಆಯ್ತಪ್ಪ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಅವ್ರನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ಕೊಡಿ, ಹ್ಯಾಕ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಸ್ವಲ್ಪ ಅವರಿಗೆಲ್ಲ ಓದಿಸ್ಬಿಟ್ಟು ನನ್ನ Q&A ರೌಂಡ್ನ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಯಾಕಪ್ಪ ಈ ಸ್ಟೋರಿ ಮಾಡ್ತಾಯಿದ್ದೀನಿ ಅಂದರೆ, ಸುಮಾರು ಜನಕ್ಕೆ ಡೌಟ್ ಇದೆ. ಸೊ ನಾನು ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡಿದ್ದೀನಿ, ಬಟ್ ಪದೇ ಪದೇ ಅದೇ ಕಮೆಂಟ್ ಮಾಡ್ತಾಯಿದ್ದೀರಾ. ಸೊ ಇದಕ್ಕೆ ಡಿಸೈಡ್ ಮಾಡಿಕೊಂಡು ಆಸ್ಕ್ ಫಾರ್ ಎ ಕ್ವೆಶನ್, ಇದು 24 hours ಇರುತ್ತೆ. ನನ್ನ ಯೂಟ್ಯೂಬಲ್ಲಿ ನಾನು ಆನ್ಸರ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಇಲ್ಲಿ ಟೈಪ್ ಮಾಡಿ ಕಳಿಸಿ ನನಗೆ. ಸೊ ನಾನು ಇದನ್ನು ಒಂದು ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಯೂಟ್ಯೂಬಲ್ಲಿ ಬರುತ್ತೆ ಈ ವಿಡಿಯೋ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಕೂಡ ಒಂದು ಸಪೋರ್ಟ್ ಕೊಡಿ. ಇನ್ಸ್ಟಾಗ್ರಾಮಲ್ಲಿ ಹೇಗೆ ಪ್ರೀತಿ ತೋರಿಸ್ತಾ ಇದ್ದೀರೋ ಯೂಟ್ಯೂಬ್ಗೂ ಹಾಗೆ ತೋರಿಸಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ನಿಮ್ಮ ಕ್ವೆಶನ್ಸ್ ನನ್ನ ಬಗ್ಗೆ ಸುಮಾರು ಜನ ತಿಳ್ಕೊಂಡಿದ್ದೀರಾ, ಇನ್ನೂ ಕೆಲವೊಂದಷ್ಟು ಜನ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ ಆಸ್ಕ್ ಮೀ ಎ ಕ್ವೆಶನ್. ಕಾಯ್ತಾ ಇರ್ತೀನಿ, ಬೇಗ ಬೇಗ ಹೋಗಿ ಕ್ವೆಶನ್ ಕಳಿಸಿ. ಚೆನ್ನಾಗಿ ಎಲ್ಲ ಮಜ್ಜಿಗೆ ಹುಳಿ ರೆಡಿ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದ ತಕ್ಷಣ ಆಫ್ ಮಾಡಿಬಿಟ್ರು. ಈ ಮಜ್ಜಿಗೆ ಹುಳಿಗೆ ಹೋಳು ಅಂತಾರೆ, ಬುದ್ಗುಂಬಳಕಾಯಿ ದಪ್ಪ ದಪ್ಪ ಕಟ್ ಮಾಡಬೇಕು, ಇಲ್ಲಾಂದರೆ ಎಲ್ಲ ಕದ್ರೋಗ್ಬಿಡುತ್ತೆ. ತುಂಬ ಚೆನ್ನಾಗಿತ್ತು ಮಜ್ಜಿಗೆ ಹುಳಿ. ನಾನು ದೊಡ್ಡದಾಗಿ ನಾನೇ ಮಾಡಿರೋ ಥರ ಫೋಟೋ ಕೂಡ ಒಂದು ಕ್ಲಿಕ್ ಮಾಡಿಕೊಂಡೆ. ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳಿದೆ, ಇದು ಒಂದು Q&A ವ್ಲಾಗ್ ಆಗಿರುತ್ತೆ, ಸಿಂಪಲ್ ವ್ಲಾಗ್ ಆಗಿರುತ್ತೆ ಅಂತ. ಸುಮಾರು ಜನ ಡೌಟ್ ನಿಮಗೆ, ನೀವು ಡೈಲಿ ತಲೆ ಸ್ನಾನ ಮಾಡ್ತೀರಾ, ಡೈಲಿ ವಾರ ಪೂಜೆ ಮಾಡ್ತೀರಾ, ನೀವು ಪೀರಿಯಡ್ಸ್ ಆಗಲ್ವಾ ಅಂತ ಸುಮಾರು ಜನ ಕೇಳ್ತಿರ್ತೀರಾ. ಎಸ್, ನಾನು ಹುಡುಗಿ, ಯಾಕಂದರೆ ನನಗೂ ಇನ್ನೂ ನೀವು ಅಂದ್ಕೊಂಡಿರೋಷ್ಟು ಏಜ್ ಆಗಿಲ್ಲ. ನಾನು ಪೀರಿಯಡ್ ಆಗ್ತೀನಿ ಮಂತ್ಲಿ ಕರೆಕ್ಟಾಗಿ 5 days 4 days ನನಗೂ ಕೂಡ ಬ್ಲೀಡ್ ಆಗುತ್ತೆ. ನಾನು ಪೀರಿಯಡ್ ಆಗೇ ಆಗ್ತೀನಿ. ಆ ಟೈಮಲ್ಲಿ ನಾನು ವಾರ ಪೂಜೆ ಮಾಡೋದಿಲ್ಲ. ನಾನು ವಿಡಿಯೋ ಮಾಡಿದಾಗೆಲ್ಲ ವಾರ ಪೂಜೆ ಮಾಡಿರ್ತೀನಿ. ಸೊ ಹಾಗಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ಹೌದು, ನಿಮ್ಮ ಕ್ವಶನ್ಗೆ ನನ್ನ ಆನ್ಸರ್ ಎಸ್, ನಾನು ಪೀರಿಯಡ್ಸ್ ಆಗ್ತೀನಿ. ಕ್ಲಾರಿಫೈ ಸಿಗ್ತಾ? ಸೊ ನೆಕ್ಸ್ಟ್ ನೀವು ಬೆಳಗ್ಗೆ ವಾಕ್ ಹೋಗುವಾಗ ಅಷ್ಟು ಚಳಿಲೆಲ್ಲ ಹೋಗ್ತೀರಾ, ಲಿಪ್ಸ್ ಹೊಡಿಯಲ್ವಾ? ನೀವು ಯಾವ ಲಿಪ್ ಕೇರ್ ಯೂಸ್ ಮಾಡ್ತೀರಾ ಅಥವಾ ಯಾವುದು? ನಾನೀಗ ಸದ್ಯಕ್ಕೆ ಈವಾ ಅವ್ರದ್ದು ರೋಸ್, ಪಿಂಕ್ ಮೇರಿ ರೋಸ್ ಅಂತ ತೋರಿಸ್ತೀನಿ. ತೆಗಿಯಕ್ಕೆ ಇದು ಲಿಪ್ ಗ್ಲಾಸಿ ಥರನೇ ಇರುತ್ತೆ, ಅಷ್ಟು ಹಚ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಈಗ ಸದ್ಯಕ್ಕೆ ಫೇವ್ರೆಟ್ ಈವಾ ಅವ್ರದ್ದು. ಈಗ ನಾನು ನನ್ನ ಮಗಳು ಇಬ್ಬರು ಇದೆ ಯೂಸ್ ಮಾಡ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿದೆ, ಸ್ಟ್ರಾಬೆರಿ ಫ್ಲೇವರ್, ಸಖತ್ತಾಗಿದೆ ಅರೋಮಾ ಕೂಡ. ಸೊ ಹಾಗಾಗಿ ನಿಮ್ಮೆಲ್ಲರ ಕ್ವಶನ್ಗೆ ನನ್ನ ಆನ್ಸರ್, ನಾನು ಯೂಸ್ ಮಾಡೋದು ಈವಾ ಅವ್ರದ್ದು. ಓಕೆನಾ? ಸ್ವಲ್ಪ ಅಲ್ಲಿಂದಲ್ಲೇ ಮರೆತುಬಿಡ್ತೀನಿ. ಸೊ ಹಾಗಾಗಿ ಒಂದು ನೋಟ್ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ಬರ್ತಾ ಇರೋಂಥ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಾಯಿಲ್ಲ. ತುಂಬ ರೇರ್ ಆಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಅಥವಾ ನಿಮ್ಮ ಕ್ಯೂರಿಯಾಸಿಟಿಗೆ ಕೇಳಿರೋಂಥ ಕ್ವೆಶನ್ಸ್ಗೆ ಮಾತ್ರ ನಾನು ಆನ್ಸರ್ ಮಾಡ್ತೀನಿ. ಸೊ ಟೈಮ್ ಬಂದು 7 o'clock ಆಗೇ ಹೋಯಿತು. ಅವ್ರಿಗೆ ಸ್ವಲ್ಪ ಓದಿಸ್ತಾ ಇದ್ದೆ. ನನ್ನ ಮಗನಿಗೆ ಪೇಪರ್ ಕೂಡ ಕೊಟ್ಟಿದ್ದೀನಿ. ಅವ್ನ ಪಾಡಿಗೆ ಅವ್ನು ಕೂತ್ಕೊಂಡು ಬರೀತಾ ಇದ್ದಾನೆ. ಬ್ಯಾಕ್ ಸೈಡ್ ನಿಮಗೆ ಕಾಣಿಸ್ಬೋದು. ಸೊ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸುಮಾರು ಜನ ಅಂತಿರ್ತೀರಾ, ನಿಮಗೆ ಪಿಂಪಲ್ ಆಗಲ್ವಾ ಸಿಸ್ ಅಂತ. ಎಸ್, ಅದರಲ್ಲಿ ನನಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನನಗೆ ಪಿಂಪಲ್ ಆಗಲ್ಲ, ಅಂದರೆ ಆಗುತ್ತೆ ಆದರೆ ಮಾರ್ಕ್ ಆಗಲ್ಲ. ಒಬ್ಬೊಬ್ಬರಿಗೆ ಒಳಗಡೆಯಿಂದ ಮೊಡವೆ ಅಂತಾರೆ ನೋಡಿ, ಅಂದರೆ ಮೀನ್ಸ್ ಹೆಪ್ ಕಟ್ಟೋದು, ಕ್ಯೂ ಕಟ್ಟೋದು, ಆ ಥರ ಪಿಂಪಲ್ ಆಗಿಬಿಡುತ್ತೆ. ಈ ಥರ ಹಿಂಗೆ ಅದನ್ನು ಹಂಕಿ ಹೊಡೆದು ಆ ಥರದ್ದೆಲ್ಲ ಮಾಡಿದಾಗ ಮಾರ್ಕ್ ಉಳ್ಕೊಳ್ಳುತ್ತೆ. ಸೊ ನನಗೆ ಅದರಲ್ಲಿ ತುಂಬ ಖುಷಿ, ಯಾಕಂದರೆ ನನಗೆ ಪಿಂಪಲ್ ಆಗಲ್ಲ. ಬಟ್ ನನಗೆ ತುಂಬ ಕಾರಳುಗಳಾಗ್ತಾಯಿದೆ. ಈ ಸಣ್ಣ ಪುಟ್ಟ ಕಾರಳುಗಳಂತಾರಲ್ಲ, ಇಲ್ಲಿ ನೋಡಿ,
ಈ ಥರದ್ದೆಲ್ಲ ತುಂಬ ಕಾರಲ್. ಇವಾಗ ನಿಮ್ಗೆ ಅದು ಕ್ಯಾಮ್ರಾಗೆ ಕಾಣಿಸ್ತಾ ಇಲ್ಲ, ಬಟ್ ನಾನು ಏನೂ ಹಾಕಿಲ್ಲ, ಮೇಕಪ್ ಏನೂ ಹಾಕ್ಕೊಂಡಿಲ್ಲ, ನ್ಯಾಚುರಲ್ ಆಗಿರೋಂಥದ್ದು. ನನಗೆ ಕಾರಳಾಗುತ್ತೆ, ತುಂಬ ಕಾರಳಿದೆ ನನಗೆ, ಸಣ್ಣ ಸಣ್ಣದು ಕಾರಳು. ತೀರಾ ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ನನಗೂ ಕೂಡ ಬ್ಲ್ಯಾಕ್ ಸರ್ಕಲ್ ಆಗ್ತಾಯಿದೆ, ಯಾಕಂದರೆ ಈ ನಡುವೆ ಸ್ವಲ್ಪ ನಿದ್ದೆ ಕಮ್ಮಿ ಆಗಿದೆ, ಸೊ ಬ್ಲ್ಯಾಕ್ ಸರ್ಕಲ್ಸ್ ನನಗೆ ಆಗ್ತಾಯಿದೆ. ಆಮೇಲೆ ನೀವು ಇವಾಗ ಡೈಮಂಡ್ ನೋಸ್ ಪಿನ್ ಯೂಸ್ ಮಾಡ್ತಾ ಇದ್ದೀರಾ, ರೆಗ್ಯುಲರ್ ಆಗಿ ಮನೆ ಹತ್ರ ಯೂಸ್ ಮಾಡೋಕ್ಕೆ ಹಾಕೊಂಡ್ಬಿಟ್ಟಿದ್ದೀರಲ್ಲ ಸಿಸ್ ಅಂತ. ಸುಮಾರು ಜನ ಕಾಲು ಎಳಿತಾ ಇದ್ರಿ, ಡೈಮಂಡ್ ನೋಸ್ ಪಿನ್ ತೊಗೊಳೋಕ್ಕೂ ಯೋಗ್ಯತೆ ಇಲ್ಲ ನಿನಗೆ, ಹಾಗೆ ಹೀಗೆ ಅಂತ. ಸೊ ಯೋಗ್ಯತೆ ಬಂದಿದೆ, ತೊಗೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ, ಡೈಲಿ ವೇರ್ಗೆ ಹಾಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ನಿಮ್ಮ ಕ್ವಶನ್ಗೆ ಕ್ಲಾರಿಫೈ ಸಿಕ್ತು ಅಂತ ಅಂದ್ಕೋತೀನಿ. ಸೊ ಬನ್ನಿ ಒಂದೇ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಕತ್ಲೆ ಥರ ಫೀಲ್ ಆಗ್ತಾಯಿದೆ, ಯಾಕಂದರೆ ಸಂಜೆ ಆಗ್ಬಿಡ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಲೈಟ್ ಅಲ್ಲ ಡಾರ್ಕಾಗಿ ಹಾಕೊಂಡು ವಿಡಿಯೋ ಮಾಡೋಣ ಅಂತ. ಆಮೇಲೆ ಡೌರಾಣಿ ಮೇಕಪ್ ರಾಣಿ ಅಂತೆಲ್ಲ ಅನ್ಬಾರ್ದಲ್ವ, ಸೊ ಹಾಗಾಗಿ ನೋಡಿ ಕಾರಳ ಬಗ್ಗೆ ಹೇಳ್ತಾ ಇದೆ. ಇದು ನಮ್ಮಮ್ಮನಿಂದ ನನಗೆ ಸಿಕ್ಕಿರೋಂಥ ಗಿಫ್ಟ್ಗಳು. ನಮ್ಮಮ್ಮನಿಗೆ ತುಂಬ ಇದ್ದಾವೆ ಕಾರಳುಗಳು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲೆಲ್ಲ ಕಾಣಿಸ್ತಾ ಚುಕ್ಕಿ ಅದೆಲ್ಲ ಸ್ವಲ್ಪ ಕಾರಳುಗಳು ನನಗೆ. ಬಟ್ ಅಂದರೆ ಇದು ನಮ್ಮಮ್ಮನಿಗೆ ಇಷ್ಟಿಷ್ಟಪ್ಪ ಕಾರಳಿದೆ. ಸೊ ಆಮೇಲೆ ನೋಡಿ, ಆಗಲೇ ಮರ್ತ್ಬಿಟ್ಟೆ. ನೀವಿಷ್ಟು ಸಿಂಪಲ್ ಆಗಿರ್ತೀರಾ, ನೀವು ಯಾಕೆ ಇಯರಿಂಗ್ ಹಾಕಲ್ಲ ಅಂತ. ಹಾಕ್ತಿರ್ತೀನಿ, ಬಟ್ ಆದರೆ ಆಗ್ತಾಯಿಲ್ಲ. ಈಗ ಸ್ವಲ್ಪ ಯಾಕೋ ಕಿವಿಯೆಲ್ಲ ನೋವ್ತಾ ಇತ್ತು. ಇದು ಸೈಡ್ ಇಯರಿಂಗ್ಸ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ. ಇದು ಕ್ವೆಶನ್ ಅಂತ ಅಂದ್ಕೊಳ್ಳಲ್ಲ ನಾನು, ಯಾಕಂದರೆ ಇದು ನಿಮ್ಮ ಡೌಟ್, ಅದನ್ನು ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ತೋರಿಸಿದ್ದೀರಾ ಇಯರಿಂಗ್ಸ್, ಜುಮ್ಕಾಸ್, ಬಟ್ ನೀವು ಯಾಕೆ ಹಾಕ್ಕೊಂಡಿಲ್ಲ ಅಂತ. ಸೊ ನಿಮ್ಗೆಲ್ರಿಗೂ ಕ್ವೆಶನ್ಗೆ ಕ್ಲಾರಿಫೈ ಮಾಡಬೇಕು. ನನಗೆ ಯಾಕೋ ಕಿವಿ ನೋವ್ತಾ ಇದೆ, ಸೊ ಹಾಗಾಗಿ ಹಾಕಿಲ್ಲ, ಅದಕ್ಕೋಸ್ಕರ ನಾನು ಬಿಚ್ಚಿಟ್ಟಿದ್ದೀನಿ. ಆಮೇಲೆ ಸುಮಾರು ಜನದ ಒಂದು ಕಾಮನ್ ಕ್ವೆಶನ್ ಏನಂದರೆ, ಸಿಸ್ ನಿಮ್ಮ ಮಂಗಲ್ಯ ಸೂತ್ರ ಅದು ಡಿಸೈನ್ ತೋರಿಸಿ, ನೀವು ಯಾಕೆ ಡೈಲಿ ಇಷ್ಟು ಚೈನ್ ವೇರ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಇದು ಇದು ಅಂಜಲಿ ಸರ, ಇದು ಅರೌಂಡ್ 28 ಗ್ರಾಮ್ ಇದೆ ಅನ್ಕೋತೀನಿ. ಇದು ನಾನು ಮದುವೆಗಿಂತ ಮುಂಚೆ ಕಾಲೇಜ್ಗೆ ಹೋಗುವಾಗ ಅಪ್ಪ ಅಮ್ಮ ಮಾಡಿಸ್ಕೊಟ್ಟಂಥ ಚೈನ್. ಹಾಕ್ಕೊಂಡಿರಲಿಲ್ಲ, ಇವಾಗ ಸ್ವಲ್ಪ ದಿವಸದಿಂದ ರೆಗ್ಯುಲರ್ ಆಗಿ ಹಾಕ್ಕೊಂಡಿದ್ದೀನಿ. ಈ ಚೈನ್ಸ್ ಬಗ್ಗೆ ಸುಮಾರು ಕ್ವೆಶನ್ಸ್ ಬಂದಿದೆ ಫ್ರೆಂಡ್ಸ್. ನೀವು ಯಾಕೆ ಡೈಲಿ ಇಷ್ಟು ಚೈನ್ ವೇರ್ ಮಾಡಿದ್ರಿ ಅಂತ. ಮುಂಚೆ ಹಾಕೋತಿರ್ಲಿಲ್ಲ, ಬಟ್ ಇವಾಗ ಹಾಕೋತಾ ಇರೋಂಥದ್ದು. ಆಮೇಲೆ ಇದು ಒಂದು ನಂದು ಗುಂಡು ಸರ, ನನ್ನ ಫೇವ್ರೆಟ್, ನನ್ನದೇ ಚೈನ್ ಇದು ಕೂಡ. ಇದು ಡಾಲರು, ಫಿಶ್ ಡಾಲರ್ ಇದೆ. ಇದು ಫಿಶ್ ನೋಡಿ, ಇದು ಮೇಲ್ಗಡೆ ಎಲ್ಲ ಸ್ಟೋನು, ಡೈಮಂಡ್ ಸ್ಟೋನ್ ಏನಲ್ಲ, ಇದು ಮಾಮೂಲಿ ಸ್ಟೋನು. ಇದಕ್ಕೆ ಕೊಳೆ ಎಲ್ಲ ಕೂತ್ಕೊಂಡು ಬ್ಲ್ಯಾಕ್ ಆಗಿದೆ. ಡೈಮಂಡ್ ಸ್ಟೋನ್ ಆಗಿದ್ದರೆ ಇದು ಈ ರೀತಿ ಆಗ್ತಾ ಇರಲಿಲ್ಲ. ಇದು ಸ್ನೇಲ್ ಅಂದರೆ ಇದ್ರದ್ದು ಬಾಡಿ ಏನಿದೆ, ಯಾವ ಕಡೆ ಬೇಕೋ ಆ ಕಡೆ ಈ ಥರ ಟರ್ನ್ ಆಗುತ್ತೆ. ಇದನ್ನು ಚೆಂದ ನೋಡೇ ನಾನು ತೊಗೊಂಡಿದ್ದೆ. ಸೊ ಇದು ಫುಲ್ಲು ಡಿಸೈನ್ ಗುಂಡು ಇದೆ. ಬೇಕಿದ್ರೆ ಬನ್ನಿ ಬಿಚ್ಚಿ ಬ್ಯಾಕ್ ಸೈಡಿಂದ ತೋರಿಸ್ತೀನಿ. ನನ್ನ ಹತ್ರ ಇದೆ ಅಂತ ನಾನು ತೋರಿಸ್ತಾ ಇಲ್ಲ, ನೀವೆಲ್ಲ ಕೇಳಿದ್ದಕ್ಕೆ ನಾನು ತೋರಿಸ್ತಾ ಇರೋಂಥದ್ದು. ಇದಕ್ಕೆ ಪಲ್ಪ್ ಡಿಸೈನ್ ಅಂತಲೂ ಕರೀತಾರೆ, ಅಥವಾ ಗುಂಡು ಡಿಸೈನ್ ಅಂತಲೂ ಕರೀತಾರೆ. ಈ ರೀತಿ ಫುಲ್ಲು ಗುಂಡು ಇದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು ನಾನು ತೊಗೊಂಡಿದ್ದಂಥದ್ದು. ಈ ಡಾಲರ್ ನೋಡಿ ನಾನು ತೊಗೊಂಡೆ. ಈ ಡಾಲರ್ ನನಗೆ ತುಂಬ ಇಷ್ಟ ಆಯಿತು, ಫಿಶ್ ಡಾಲರ್. ಸ್ವಲ್ಪ ನಿಮಗೆ ಅದು ಕಾಣಿಸ್ತಾ ಇದೆ ಅನ್ಕೋತೀನಿ ಡಿಸೈನ್. ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ನಿಮ್ಮ ಸರಗಳ ಬಗ್ಗೆ ಹೇಳಿ, ಯಾಕೆ ಇಷ್ಟೊಂದು ಸರ ಹಾಕ್ಕೊಂಡಿದ್ದೀರಾ ಅಂತ ಕೇಳಿದ್ದಕ್ಕೆ ಹೇಳ್ತಾ ಇರೋದು. ಸೊ ಸ್ವಲ್ಪ ಜನ ವಾಸ್ತು ಎಲ್ಲ ನಂಬೋರು, ಗ್ರಹಗತಿ ಗ್ರಹಚಾರಗಳೆಲ್ಲ ನಂಬೋರು. ಫಿಶ್ಶು, ಕುದುರೆ, ಈ ಥರದ್ದೆಲ್ಲ ಒಂದು ವಾಸ್ತು ಪ್ರತೀತಿ ಅಂತಲೂ ಕರೀತಾರೆ. ಅದನ್ನು ಡೈಲಿ ವೇರ್ ಮಾಡಬೇಕು ಅಂತಲೂ ಕರೀತಾರೆ. ಸೊ ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿರೋಂಥದ್ದು. ಇದು 20 ಗ್ರಾಮ್ಸ್ ಇದೆ ವಿತ್ ಡಾಲರ್. ಇದೇನಿದೆ ಕೊಂಡ್ಲು, ಎಷ್ಟು ಚೆಂದ ಇದೆ ನೋಡಿ, ಎಷ್ಟು ಮಂದಕ್ಕಿದೆ, ದಪ್ಪ ಇದೆ. ಸೊ ಇದು 20 ಗ್ರಾಮ್ಸ್ ಇದೆ, 24 ಇಂಚ್ ಇದೆ. ಇದಕ್ಕೆ ಬೇಕಿದ್ರೆ ಮಂಗಲ್ಯ ಸರ ಕೂಡ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿದೆ. ಇದು ತೊಗೊಂಡು ನಾನು ಒಂದು 7-8 ವರ್ಷ ಆಯಿತು, ಬಟ್ ಏನೂ ಹಾಳಾಗಿಲ್ಲ, ಕಿತ್ತೋಗಿಲ್ಲ. ರೆಗ್ಯುಲರಾಗಿ ಯೂಸ್ ಮಾಡ್ತಿರಲಿಲ್ಲ, ಬಟ್ ಈಗ 1 ವರ್ಷದಿಂದ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ಲಾರಿಫೈ ಸಿಗ್ತಾ ನಾನು ಯಾಕೆ ಹಾಕ್ಕೊಂಡಿದ್ದೀನಿ ಅಂತ. ಆಮೇಲೆ ಸುಮಾರು ಜನದ ಒಂದು ಕಾಮನ್ ಕ್ವೆಶನ್, ನಿಮ್ಮ ಮಂಗಳಸೂತ್ರ ತೋರಿಸಿ, ಡಿಸೈನ್ ತೋರಿಸಿ ಅಂತ. ಸೊ ನಾನು ನಿಜಕ್ಕೂ ನಾನು ಬಿಚ್ಚಲ್ಲ, ಸ್ನಾನಕ್ಕೆ ಹೋದಾಗಲೂ ನಾನು ಬಿಚ್ಚಲ್ಲ, ಹಂಗೆ ಸ್ನಾನ ಮಾಡೋವಂಥದ್ದು. ವಾಕ್ ಹೋದಾಗಲೂ ನಾನು ಬಿಚ್ಚೋದಿಲ್ಲ. ಎಷ್ಟೊಂದು ಜನ ಅಂತಾರೆ ಮಂಗಲ ಚಾನೆಲ್ ಹಾಕೊಂಡು ವಾಕ್ ಹೋಗ್ಬಿಡಿ ಸಿಸ್ ಅಂತ. ಬಟ್ ನೀವು ಯಾರಾದರೂ ಆ ರೀತಿ ತಪ್ಪು ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಬಿಚ್ಚಬೇಡಿ. ಕತ್ತಿಂದ ಇಷ್ಟೊತ್ತೊಂದೇ, ಅದರಲ್ಲೂ ಈಗ ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ 7 o'clock, ಮುಸ್ಸಂಜೆ ಹೊತ್ತಂತೂ ಮಂಗಲ್ಯ ಚೈನ್ನ ಕತ್ತಿಂದ ತೆಗಿಬೇಡಿ. ಅದು ವೀಡಿಯೋಗಾಗಲಿ ಮತ್ತೊಂದಕ್ಕಾಗಲಿ ಏನಕ್ಕೆ ಆಗಲಿ. ಸೊ ಡಿಸೈನ್ ತೋರಿಸಿ ಅಂತ ಕೇಳಿದ್ದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಅಂಜಲಿ ಕಟಿಂಗ್ ಅಂತ ಕರೀತಾರೆ. ಅದರ ಮಧ್ಯ ಈ ಥರ ಗೋಧಿ ಕಟಿಂಗ್ ಅಂತಲೂ ಕರೀತಾರೆ. ಇದನ್ನು ಎರಡನ್ನೂ ನಾನು ಮಿಕ್ಸ್ ಮ್ಯಾಚ್ ಮಾಡಿ, ಮತ್ತು ಇದಕ್ಕೆ ಬಲ್ಪ್ ಡಿಸೈನ್ ಅಂತಲೂ ಕೂಡ ಕರೀತಾರೆ. ಒಟ್ಟು ನಾನು 3 ಡಿಸೈನನ್ನು
ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡಿ ಮಾಡಿಸಿರೋಂಥದ್ದು. ಸಿಸ್ ನಮ್ಗೆ ಡಿಸೈನ್ ಸರಿ ಕಾಣಿಸ್ಲಿಲ್ಲ, ಕತ್ತಿಂದ ಬಿಚ್ಚಿ ತೋರಿಸಿ ಅಂತ ಮಾತ್ರ ಕೇಳಬೇಡಿ, ಯಾಕಂದರೆ ನಾನು ತೋರಿಸೋದಿಲ್ಲ, ಕತ್ತಿಂದ ನಾನು ತೆಗಿಯೋದಿಲ್ಲ, ಕತ್ತಿಂದನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅಂಜಲಿ ಕಟ್ಟಿಂಗ್ ಕೊಡಿ ಅಂದರೆ ಅವ್ರು ಕೊಡ್ತಾರೆ. ಇದಕ್ಕೆ ಮಧ್ಯ ಬಲ್ಪ್ ಡಿಸೈನ್ ಇದೆ, ಮಧ್ಯ ಗೋಧಿ ಡಿಸೈನ್ ಕೂಡ ಇದೆ. ನಾನು ಒಟ್ಟು 3 ಡಿಸೈನನ್ನು ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಸಿರೋಂಥದ್ದು. ಮಾಮೂಲಿ ತಾಲಿ ಮದುವೆಲಿ ಕೊಟ್ಟಿದ್ದು, ಇದು ಕಾಸು, ಇದೆಲ್ಲ ಗುಂಡು, ಇದೆಲ್ಲ ಮುಯಿ ಬರೋದು ಅಂದರೆ ನನಗೆ ಗಿಫ್ಟ್ ಬಂದಿದ್ದು. ಈ ಪಿಲ್ಲಿ ಏನಿದೆ, ಈ ಕೆಳಗಡೆ ಈ ಪಿಲ್ಲಿ, ಇದು ಕೂಡ ನನ್ನ ಚಿಕ್ಕಮ್ಮ ನನಗೆ ಮುಯಿ ಕೊಟ್ಟಿರೋಂಥದ್ದು. ಎಲ್ಲನೂ ಹಾಕ್ಕೊಂಡಿದ್ದೀನಿ. ಚಿನ್ನದ ಅಂಗಡಿಯವ್ರು ಕೇಳ್ತಾರೆ, ಸಿಸ್ ಅಂದರೆ ಅಕ್ಕ ಇಷ್ಟೊಂದು ಹಾಕೋಬೇಡಿ, ಮಂಗಲ ಚೈನು ಭಾರ ಆಗುತ್ತೆ, ಬೇಗ ಕಿತ್ತೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆದರೂ ನಾನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಮುತ್ತು ಕೂಡ ಹಾಕೋತಾರೆ ಹಾಕೊಳ್ಳೋರು. ಈ ಮಾಂಗಲ್ಯಗೆ ತಟ್ಟೆ ಮಾಂಗಲ್ಯ ಅಂತ ಕರೀತಾರೆ, ಅಥವಾ ತಟ್ಟೆ ಡಿಸೈನ್ ಅಂತ ಕರೀತಾರೆ. ಮೈಸೂರು ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ, ಈ ಥರನೇ ಮಾಂಗಲ್ಯ ಮಾಡಿಸಿಕೊಡೋವಂಥದ್ದು. ನಮ್ಮ ಓಲ್ಡ್ ಫ್ಯಾಮಿಲಿ ನಾವೆಲ್ಲರಿಗೂ ಈ ಥರನೇ ಮಾಂಗಲ್ಯ ಕೊಟ್ಟಿರೋಂಥದ್ದು. ನನಗೆ ಸತೀಶ್ ಮದುವೆಲಿ ಯಾವುದೇ ರೀತಿ ಮಾಂಗಲ್ಯ ಚೇಂಜ್ ಮಾಡಿಸಿಕೊಟ್ಟಿಲ್ಲ. ಮಾಂಗಲ್ಯ ಸರ, ಈ ಗುಂಡು ಏನಂತಾರೆ ಇದು ಮಾತ್ರ ಕೊಟ್ಟಿರೋದು. ನಾನು ಮಂಗಲ್ಯ ಸರ ಅಪ್ಪ ಮನೇಲಿ ಮಾಡಿಸ್ಕೊಂಬಂದಿದ್ದು. ಹಂಗನ್ಬಿಟ್ಟು ಇದನ್ನು ಮಾಡಿಸ್ಕೊಂಡು ನಾನು 15 ವರ್ಷ ಆಯಿತು ಅಂತಲೂ ಅಲ್ಲ, ನಾನು ಬೇರೆ ಡಿಸೈನ್ ಮಾಡಿಸ್ಕೊಂಡಿದ್ದೆ. ಇಂಟರ್ಲಾಕ್ ಆಗಿರೋ ಚೈನು, ದಪ್ಪ ಚೈನ್ ಮಾಡಿಸ್ಕೊಂಡಿದ್ದೆ. ಅದು ಡಿಸೈನ್ ನೋಡೋಕ್ಕೆ ಮಾತ್ರ ಚೆಂದ, ಬೇಗ ಕಟ್ ಆಯಿತು. ಅದರಾದಮೇಲೆ ಇದು ನನ್ನ 3ನೇ ಮಾಂಗಲ್ಯ ಚೈನ್. 15 ವರ್ಷದಿಂದ 3 ಮಾಂಗಲ್ಯ ಚೈನ್. ಏನಕ್ಕಂದರೆ ಇಷ್ಟು ವೆಯ್ಟ್, ಇದು 80 ಗ್ರಾಮ್ ಇದೆ ಚೈನು. ಒಂದು ಎಳೆ 40 ಗ್ರಾಮ್ ಇದೆ, ಇದು 80 ಗ್ರಾಮ್ ಇದೆ. ಇದೆಲ್ಲ ಬಿಟ್ಟು ಈ ತಾಲಿ, ಕಾಸು, ಗುಂಡು, ಪಿಲ್ಲಿ ಇದೆಲ್ಲ ಬಿಟ್ಟು ಚೈನೇ 80 ಗ್ರಾಮ್ಸ್ ಇದೆ. ಆಮೇಲೆ ಏನಕ್ಕೆ ಇಷ್ಟು ಬೇಗ ಕಿತ್ತೋಗ್ತಾ ಇದೆ, 15 ವರ್ಷದಲ್ಲಿ ಇದು 3ನೇ ಮಾಂಗಲ್ಯ ಸರ. ನಾನು ಆಗಲೇ ಹೇಳಿದಾಗ ಇದೆಲ್ಲ ಭಾರ ಆದಾಗ ತಾಲಿನೂ ತುಂಬ ಮಂದಕ್ಕಿದೆ, ತಾಲಿನೂ ತುಂಬ ಗಟ್ಟಿಯಾಗಿದೆ. ತಾಲಿ ಇಷ್ಟು ವೆಯ್ಟ್ ಬಿದ್ದಾಗ ಅದು ಹಿಂಗೆ ಜಂಪ್ ಆಗೋದು, ಹಿಂಗೆ ಎಳೆಯೋದು. ಆಮೇಲೆ ನಾನು ಡೈಲಿ ಯೂಸ್ ಮಾಡ್ತೀನಿ. ಸ್ವಲ್ಪ ಜನ ಮಲ್ಗವಾಗ ಬಿಚ್ಚಿಡ್ತಾರೆ, ಆಮೇಲೆ ಈ ಥರ ಸ್ನಾನ ಎಲ್ಲ ಮಾಡುವಾಗೆಲ್ಲ ಬಿಚ್ಚಿಡ್ತಾರೆ, ಬಟ್ ನಾನು ಅದಾವಾಗೆಲ್ಲ ಏನೂ ಬಿಚ್ಚಿಡಲ್ಲ. ಹಾಗಾಗಿ ಇದು ನನ್ನ 3ನೇ ಮಾಂಗಲ್ಯ ಚೈನ್ ಡಿಸೈನ್. 2ನೇದು ಯಾವುದು ಅಂತಂದರೆ ಇದೇ ಥರ ಅಂಜಲಿ ಕಟ್ಟಿಂಗ್ ಇತ್ತು, ಮಧ್ಯ ಕರಿಮಣಿ ಸರ ಬರುತ್ತಲ್ಲ ಆ ಥರ ಕರಿಮಣಿ ಹಾಕಿಸ್ಕೊಂಡಿದ್ದೆ. ನನ್ನ ಮಗಳು ಪಾಪು, ಚಾರು ಪಾಪುನಲ್ಲಿ ಫೀಡ್ ಮಾಡುವಾಗ ಹಿಂಗೆ ಎತ್ಕೊಂಡು ಹಿಂಗೆ ಮಾಡುವಾಗ ಹಿಂಗೆಲ್ಲ ಮಾಡಿ ಕಿತ್ತೋಯ್ತು. ಅಂದರೆ ಅದು ಕರಿಮಣಿ ಎಲ್ಲ ಒಡೆದೋಯ್ತು, ಸರ ಫುಲ್ ಲೂಸು ತೆಳು ಥರ ಆಗಿತ್ತು. ಸೊ ಆವಾಗ 60 ಗ್ರಾಮ್ಸ್ ಅಂದರೆ 30 ಗ್ರಾಮ್ 2 ಎಳೆ ಇತ್ತು. ಆಗ ಸತೀಶ್ ಹೇಳಿದ್ರು, ಅದನ್ನು ಕೊಟ್ಬಿಡು, ಮಂಗಲ ಚೈನ್ ಕೊಟ್ಟಿಲ್ಲ ಅಂತ ಹಂಗಿಸ್ಬೇಡ, ಅದ್ರ ಒಳಗಡೆ ಹಾಕಿ 20 ಗ್ರಾಮ್ ಹಾಕಿ 80 ಗ್ರಾಮ್ ಒಟ್ಟಿಗೆ ಮಾಡಿಸ್ಕೊಂಬಿಡು, ಒಂದೇ ಮಾಡಿಸ್ಕೊ ದಪ್ಪಕ್ಕೆ ಮಂದಕ್ಕೆ ಅಂದರು. ನಾನು 2 ಎಳೆ ಹಾಕಿ ಅಭ್ಯಾಸಕ್ಕೆ ನನಗೆ 1 ಎಳೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಾನು 80 ಗ್ರಾಮ್ಸ್ಗೆ 2 ಎಳೆ ಮಾಡಿಸ್ಕೊಂಡೆ. ಸೊ ನನ್ನ ಮಂಗಲ ಚೈನ್ ಡಿಸೈನ್ ಇದಾಗಿತ್ತು. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೇಳಿ. ಆಮೇಲೆ ಸಿಸ್ ಡಿಸೈನ್ ಸರಿ ಕಾಣಿಸ್ಲಿಲ್ಲ, ಬಿಚ್ಚು ತೋರಿಸಿ ಅಂತ ಕೇಳಬೇಡಿ, ನಾನು ಹತ್ರದಿಂದನೂ ಕೂಡ ತೋರಿಸಿದ್ದೀನಿ. ಸೊ ಬನ್ನಿ, ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಏನು ಎತ್ತ ಪ್ರತಿಯೊಂದು ನೋಡ್ಕೊಂಬರೋಣ. ಸಾರಿ, ನನಗೆ ನೇಮ್ಸ್ ಎಲ್ಲ ಹೇಳೋಕ್ಕಾಗಲ್ಲ, ನೇಮ್ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಬಿಡಿ. ನಾನು ಕಾಮನ್ ಆಗಿ ಬರ್ತಾರಂಥ ಕ್ವಶನ್ನೆಲ್ಲ ಸೈಡ್ಗಿಟ್ಟು ನಂಗೆ ಇಂಪಾರ್ಟೆಂಟ್ ಆನ್ಸರ್ ಮಾಡಬೇಕು ಅಂತ ಅನ್ಸಿದ ಕ್ವಶನ್ಸಿಗೆ ಮಾತ್ರ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಏನಂದರೆ ಸಿಸ್, ನಿಮ್ಮ ಮೊದಲನೇ ತಮ್ಮನ ಮಿಸ್ಸಸ್ನ ನೀವು ಯಾಕೆ ಯಾವ ವಿಡಿಯೋದಲ್ಲೂ ತೋರಿಸಿಲ್ಲ, ನಿಮ್ಮ ತಮ್ಮನ ಮಿಸ್ಸಸ್ ಎಲ್ಲಿದ್ದಾರೆ ಅವ್ರ ಬಗ್ಗೆ ಹೇಳಿ ಅಂತ. ಸೊ ಅವ್ರ ಬಗ್ಗೆ ಹೇಳೋಕ್ಕೇನಿಲ್ಲ, ಯಾಕಂದರೆ ಅವ್ರ ತಾಯಿ ಮನೇಲಿದ್ದಾರೆ, ಬಾಣತನಕ್ಕೆ ಹೋಗಿದ್ದಾರೆ. ಅವರು ಬಂದಾಗ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ನನ್ನ 2ನೇ ತಮ್ಮನ ಮದುವೆ ಟೈಮಲ್ಲಿ ತುಂಬ ವೀಡಿಯೋಗಳು ಮಾಡಿದೆ, ಅಂದರೆ ಅವಾಗಿನ ಯೂಟ್ಯೂಬ್ ಮಾಡಿರಲಿಲ್ಲ. ಇನ್ಸ್ಟಾಗ್ರಾಮಿಂದ ಬಂದಿರೋ ಕ್ವೆಶನ್ಸ್ ಇದು. ಇನ್ಸ್ಟಾಗ್ರಾಮಲ್ಲಿ ನಾನು ಸುಮಾರು ಅವ್ರ ಜೊತೆ ರೀಲ್ಸ್ ಅದೆಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದೆ, ಫೋಟೋಸ್ ಎಲ್ಲ ಮಾಡಿದ್ದೀನಿ. ಸುಮಾರು ಜನ ಯಾರಿದು ಅಂತೆಲ್ಲ ಕೇಳಿದಾಗೆಲ್ಲ ನಾನು ಕಮೆಂಟಲ್ಲಿ ಆನ್ಸರ್ ಕೂಡ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ ಹಳೆ ವೀಡಿಯೋ ಸ್ಕ್ರೋಲ್ ಮಾಡಿ, ನನ್ನ ID ಶ್ವೇತಾ ಸತೀಶ್ ಅಂತ ಇದೆ, ಇಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಹಳೆ ವೀಡಿಯೋಗಳು ನೀವು ಸುಮಾರು ಈಗ 2 ವರ್ಷ ಹಿಂದೆ ಬ್ಯಾಕ್ ರೀಲ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಅವ್ರು ನೋಡೋಕ್ಕೆ ಸಿಗ್ತಾರೆ. ಈ ಟೈಮಲ್ಲಿ ನಾನು ಊರಿಗೆ ಹೋದಾಗ ಅವರು ನನಗೆ ಸಿಕ್ಕಿಲ್ಲ, ಅಥವಾ ಅವ್ರು ಬಾಣತನದಲ್ಲಿದ್ದಾರೆ, ಅವ್ರ ತಾಯಿ ಮನೆ ಇದ್ದಾರೆ, ಅವ್ರ ತಾಯಿ ಮನೆ ಬ್ಯಾಂಗ್ಳೂರ್, ಸೊ ಅಲ್ಲಿದ್ದಾರೆ. ಅವ್ರು ಸಿಕ್ಕಿದಾಗ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತೋರಿಸ್ತೀನಿ. ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಆಮೇಲೆ ಸುಮಾರು ಜನ ಕ್ಲಾರಿಫೈ, ಸುಮಾರು ಅದದ್ದೇ ರಿಪೀಟ್ ಕ್ವಶನ್ಸ್ ಕೇಳಿದ್ದೀರಾ. ನಿಮ್ಗಿಷ್ಟು ಎನರ್ಜಿ ಹೆಂಗೆ ಬರುತ್ತೆ, ನೀವು ಇಷ್ಟೆಲ್ಲ ಆ್ಯಕ್ಟಿವ್ ಆಗಿರ್ತೀರಾ. ನನಗಿದು ಕ್ವಶನ್ ಅಂತ ಅನಿಸ್ಲಿಲ್ಲ. ನಾನು ಕೇಳಿದ ಹ್ಯಾಸ್ಮಿಯೇ ಕ್ವಶನ್ ಅಂದಾಗ ನನ್ನ ಬಗ್ಗೆ ಏನಾದರೂ ತಿಳ್ಕೊಬೇಕು, ಅಥವಾ ನನ್ನ ಫ್ಯಾಮಿಲಿ ಬಗ್ಗೆ ಏನಾದರೂ ತಿಳ್ಕೊಬೇಕು ಅನಿಸಿದಾಗ ಸುಮಾರು ಕ್ವಶನ್ಸ್ ಸಿಗುತ್ತೆ. ನಿಮಗೆ ಏನಾದ್ರು ತಿಳ್ಕೊಬೇಕು ಅಂತ ಅನಿಸಿದಾಗ ದಯವಿಟ್ಟು ತಿಳ್ಕೊಳ್ಳಿ. ಕಾಮನ್ ಆಗಿ ಬಂದಂಥ ಕ್ವಶನ್ಗೆ ನಾನು ರ್ಯಾಂಡಮಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸತೀಶ್ ಅಣ್ಣನ ಏಜ್ ಎಷ್ಟು, ನಿಮ್ಮ ಏಜ್ ಎಷ್ಟು, ಏಜ್ ಬಗ್ಗೆ ಎಲ್ಲ ಕೇಳಲ್ಲ, ಹೇಳ್ಬೇಕಾ? ಹೆಣ್ಮಕ್ಳ ವಯಸ್ಸು, ಗಂಡು ಮಕ್ಳ ಸಂಬಳ, ಸ್ಯಾಲ್ರಿ ಕೇಳಬಾರ್ದಂತೆ. ಸೊ ಆದರೂ ಹೇಳ್ತೀನಿ, ನನಗೂ ಅವ್ರಿಗೂ 15 ವರ್ಷ ಗ್ಯಾಪ್ ಇದೆ. ಓಕೆನಾ? ಡನ್. ನೀವು ಅಂದ್ಕೊಂಡವ್ರಷ್ಟು ನನಗೆ ಏಜ್ ಆಗಿಲ್ಲ. 30ಇಂದ 34 ಒಳಗೆ ಗೆಸ್ ಮಾಡಿ. ಇನ್ನೇನೋ ಜೂನ್ ಬಂತು. ಓಕೆ ಹೋಪ್ ಸೊ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ನಿಮ್ಮ ಮಕ್ಕಳ ಏಜ್ಗೆ ಗ್ಯಾಪ್ ಏನು? ಯಾಕಂದರೆ ಚಾರು ಇಷ್ಟುದ್ದ ಗ್ರೋ ಗ್ಯಾಪ್
ಹೆಣ್ಮಕ್ಳು ಹಾಗೆ ತಿಪ್ಪೆ ಮೇಲೆ ಗೊಬ್ಬರ ಆ ಥರ ಬೇಗ 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 ಬೆಳ್ಕೋತಾರೆ. ಚಾರು ಏಜ್ ಎಷ್ಟು, ವಿಕ್ಕಿ ಏಜ್ ಎಷ್ಟು? ವಿಕ್ಕಿಗೆ ಈಗ 13 ಇಯರ್ಸ್, ಚಾರುಗೆ ಈಗ 9 ಇಯರ್ಸ್. ಇಬ್ರಿಗೂ ಗ್ಯಾಪ್ ಇದೆ. ಲೆಕ್ಕ ಹಾಕೊಳ್ಳಿ ನೀವೇ. ಅವಳಿಗೀಗ ಜೂನ್ ಬಂದರೆ 10 ಇಯರ್ಸ್, ಜೂನ್ ಬಂದರೆ, ವಿಕ್ಕಿಗೆ ಸೆಪ್ಟೆಂಬರ್ ಬಂದರೆ 13 ಕಂಪ್ಲೀಟ್ ಆಗಿ 14 ಇಯರ್ಸ್. ಎಲ್ಲ ಬೇಗ 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 ದೊಡ್ಡವರಾಗ್ತಾ ಇದ್ದಾರೆ. ಇಬ್ಬರಿಗೂ 4 ವರ್ಷ ಗ್ಯಾಪ್ ಇದೆ. ವಿಕ್ಕಿ ಮಗ 8th, ಮಗಳು 4th, ಎಕ್ಸಾಮ್ಸ್ ಬರೆದಿದ್ದಾರೆ. ಈಗ ಮಗ 9th, ಮಗಳು 5th, 4 ವರ್ಷ ಗ್ಯಾಪ್ ಇದೆ. ಓಕೆನಾ, ಕ್ಲಾರಿಫೈ ಆಯಿತಾ? ಆಮೇಲೆ ಸತೀಶ್ ಅಣ್ಣನ ಕೆಲಸ, ಅಯ್ಯೋ ಗಾಡ್, ಸತೀಶ್ ಅಣ್ಣನ ಕೆಲಸ ಕೇಟ್ರಿಂಗ್. ಆಮೇಲೆ ಏನಂದರೆ ಸುಮಾರು ಜನ ಕೇಳಿದಂಥದ್ದು, ಸತೀಶ್ ಅಣ್ಣ ಯಾಕೆ ನೀವು ವಿಡಿಯೋದಲ್ಲಿ ಮಾತಾಡಲ್ಲ? ಸೇಮ್ ನಂದು ಅದೇ ಪ್ರಾಬ್ಲಮ್, ನಂದು ಅದೇ ಕ್ವೆಶನ್. ಅಷ್ಟು ಜನ ಜೊತೆ ಎಲ್ಲ ಪಟ ಅಂತ ಮಾತಾಡೋರು ನನ್ನ ವಿಡಿಯೋದಲ್ಲಿ ನೀವು ಯಾಕೆ ಮಾತಾಡಲ್ಲ? ನಂಗೆ ನಿನ್ನಷ್ಟು ಮಾತಾಡೋಕ್ಕೆ ಬರಲ್ಲ, ನಿನ್ನಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಅಂತ ಹೇಳೋರು ಮಾತಾಡಿ ಅಂತ ಬಿಟ್ಟರೆ ಇಷ್ಟಿಷ್ಟುದ್ದೇ ಮಾತಾಡ್ತಾರೆ ಫ್ರೆಂಡ್ಸ್. ಬರೀ ಸುಳ್ಳು, ಬರೀ ಹೋಳು. ಅದು ನನಗೂ ತುಂಬ ಬೇಜಾರಿದೆ. ನಿಮಗೆ ಎಷ್ಟು ನೋವಾಗುತ್ತೋ ನನಗೂ ಅಷ್ಟೇ ನೋವಾಗುತ್ತೆ. ಯಾಕಂದರೆ ನನ್ನ ವೀಡಿಯೋದಲ್ಲಿ ಅವ್ರು ಮಾತಾಡಲ್ಲ. ನಂದು ಅದೇ ಸೇಮ್ ಕಂಪ್ಲೇಂಟ್, ಮಾತಾಡಿಸ್ಬೇಕು. ನೋಡೋಣ ಅಪ್ಕಮಿಂಗ್ ಮುಂದಿನ ವೀಡಿಯೋಗಳಲ್ಲಿ. ಆದರೆ ಟ್ರೈ ಮೈ ಲೆವೆಲ್ ಬೆಸ್ಟ್. ಹೋಪ್ ಇಟ್ಕೋಬೇಡಿ, ಲೆಟ್ ಮಿ ಫಿಂಗರ್ ಕ್ರಾಸ್. ನಾನು ಅಂದ್ಕೊಂಡಿದ್ದೀನಿ ಯಾವತ್ತಾದರೂ ಒಂದಿನ ಬಾಯಿ ಬಿಟ್ಟು ಏನಾದರೂ ಮಾತಾಡ್ತಾರೆ ಪಾಯಿ ಅಂತ ಎಲ್ಲ ಅನ್ಕೋಬೋದು. ಸತೀಶ್ ಅಣ್ಣ ತುಂಬ ಸಾಫ್ಟ್, ಅಕ್ಕ ಡಾಮಿನೇಟೆಡ್. ನಮ್ಮ ಮನೇಲಿ ಅವ್ರದ್ದೇ ರೂಲ್ಸ್, ಮಣ್ಣು ಮಸಿ ಎಂಥದೂ ಇಲ್ಲ, ಎಲ್ಲ ಬರೀ ಹೋಳು. ನಮ್ಮ ಮನೇಲಿ ನಂದೇನು ರೂಲ್ಸ್ ಇಲ್ಲವೇ ಇಲ್ಲ. ನಾನು ಮಾತ್ರ ಹಿಂಗೆ ಮಾತಾಡೋದಷ್ಟೇ. ಒಂದು ರೇಗಿದ್ರೆ ಈ ಕಡೆಗೆ ಹಂಗೆ, ಈ ಕಡೆ ತುಂಗೆ, ಎರಡೂ ಬಂದಿರುತ್ತೆ. ಮೂಗಲ್ ಕಾವೇರಿ ಬರ್ತಾರೆ, ಹತ್ಕೊಂಡಿದ್ದು ಬರ್ತೀನಿ. ನಿಮ್ಮ ಹತ್ರ ಅಷ್ಟೇ ನಾನು ಇಷ್ಟು ಮಾತಾಡೋದು. ಸೊ ಆಮೇಲೆ ಸುಮಾರು ಜನ ನಿಮಗೆ ಬಿಸ್ನೆಸ್ ಇದೆ, ಕೈ ತುಂಬ ದುಡಿತಾ ಇದ್ದಾರೆ, ಗಂಡ ತಂದು ಹಾಕ್ತಾ ಇದ್ದಾರೆ, ಮುದ್ದಂಥ ಮಕ್ಕಳಿದ್ದಾವೆ, ಚಿನ್ನದಂಥ ಮನೆ ಇದೆ, ಇಷ್ಟು ಚಿನ್ನ ಮಾಡಿಸಿಟ್ಕೊಂಡಿದ್ದೀರಾ. ನಿಮಗೆ ಯಾಕೆ ಬೇಕು ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್? ಬ್ಯಾಡ್ ಕಮೆಂಟ್ ಬಂದರೆ ತೊಗೊಳ್ಳಲ್ಲ. ಸೋಷಿಯಲ್ ಮೀಡಿಯಾ ಅಂತ ಬಂದಮೇಲೆ ಎಲ್ಲನೂ ತೊಗೋಬೇಕು. ಪಾಸಿಟಿವ್ ಮಾತ್ರ ತೊಗೋತೀರಾ, ಅಲ್ಲಿ ಬಿಟ್ಕೊಂಡು ಮೆಸೇಜ್ ಮಾಡ್ತೀರಾ, ಥ್ಯಾಂಕ್ ಯು ಅಂತೀರಾ, ಹಾರ್ಟ್ ಕಳಿಸ್ತೀರಾ. ಹಾಗೆ ನೆಗೆಟಿವ್ ಆಗಿ ಬಂದಾಗಲೂ ತೊಗೋಬೇಕು ಅಂತ. ಇದು ಕ್ವಶನ್ ಡೌಟ್, ಐ ಥಿಂಕ್ ಇದು ಕ್ವಶನ್ ಅಲ್ಲ, ಡೌಟ್ ಅನ್ಕೋತೀನಿ. ನಿಮ್ಮ ಡೌಟ್ಗೆ ನನ್ನ ಆನ್ಸರ್ ಏನಪ್ಪ ಅಂದರೆ, ಯಾಕೆ ತೊಗೋಬೇಕು? ಪಾಸಿಟಿವ್ ಆಗಿ ಬಂದಿದ್ದು ತೊಗೋತೀರಾ, ನೆಗೆಟಿವ್ ಆಗಿ ಬಂದಿದ್ದು ಯಾಕೆ ತೊಗೊಳ್ಳಲ್ಲ ಅಂದರೆ ಯಾಕೆ ತೊಗೋಬೇಕು? ಪಾಸಿಟಿವ್ ಆಗಿ ನಾವು ಮಾಡ್ತಾರಂಥದ್ದು ಒಳ್ಳೆ ಕೆಲಸ ಅಂದಮೇಲೆ ಕೈಲಾದರೆ ಒಳ್ಳೆ ಕಮೆಂಟ್ ಮಾಡಬೇಕು, ಇಲ್ಲಾಂದರೆ ಹೋಗಿ ನಿಮ್ಮ ಕೆಲಸ ನೀವು ಮಾಡ್ಕೋಬೇಕಲ್ವಾ? ನನ್ನಂಥ ಲಕ್ಷಾಂತರ ಮಹಿಳೆಯರು ಯೂಟ್ಯೂಬ್ ಮಾಡ್ತಾ ಇದ್ದಾರೆ. ಸ್ಕ್ರೋಲ್ ಮಾಡಿ, ಇಷ್ಟ ಆದರೆ ನೋಡಿ, ಇಲ್ಲ ಅಂದರೆ ಸ್ವೈಪ್ ಅಪ್ ಮಾಡಿ ಬಿಸಾಕಿ. ಅದಕ್ಕೆ ಬಂದ್ಬಿಟ್ಟು ನಿಮ್ಮ ಮನೇಲಿ ಕೆಲಸ ಇಲ್ವಾ, ಹೇಳೋರು ಕೇಳೋರು ಇಲ್ವಾ, ಎಗ್ಗು ಸಿಗ್ಗು ಇಲ್ವಾ, ಹಿಂಗೆ ಕುಣಿತ್ಯಾ ಹಂಗೆ ಕುಣಿತ್ಯಾ, ಬಟ್ಟೆ ಬಿಚ್ಕೊಂಡು ಏನಾದರೂ ಕುಣಿತಾ ಇದ್ದೀನಾ ನೋಡಿ ಅಂತ ಇಲ್ವಲ್ಲ. ನನಗೆ ಯಾವ್ದಂತ ನನ್ನ ಓನ್ ಕೆಲಸ ಇದೆ, ಮನೆ ಇದೆ, ಮಕ್ಕಳಿದ್ದಾವೆ, ನನಗೂ ಎಲ್ಲ ಹೇಳೋರು ಕೇಳೋರು ಇದ್ದಾರೆ. ನೀವು ಇಷ್ಟೆಲ್ಲ ಮಾತಾಡೋರು ಫಸ್ಟು ನಿಮ್ಮ ಕೆಲಸ ನೀವು ನೋಡ್ಕೊಂಡು ಆಮೇಲೆ ಮಾತಾಡಿ. ಬೇರೆಯವ್ರಿಗೆ ಕಾಲು ಎಳೆಯೋ ಬದಲು ನಮ್ಮ ಕಾಲು ಜಾರ್ದಂಗೆ ನೋಡ್ಕೊಳ್ಳೋದೇ ಬೆಸ್ಟ್ ಅಲ್ವಾ? ಏನಂತೀರಾ ಫ್ರೆಂಡ್ಸ್? ನಿಜ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ. ಇದಕ್ಕೆಲ್ಲ ಅರ್ಥ ಅಲ್ಲೇ ಕೆಡ್ಸ್ಕೊಳ್ಳಲ್ಲ, ಸುಮಾರು ಬೇಜಾರು ನೋಡಾಕ್ತಿದ್ದೀನಿ. ಆಮೇಲೆ ಏನು ಗೊತ್ತಾ, ನೆಕ್ಸ್ಟ್ ಬಂತು, ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಇದೆಯೋ ಅಷ್ಟು ಗೋಲ್ಡ್ ಒಂದೇ ಕಡೆ ಇಟ್ಬಿಟ್ಟು ವಿಡಿಯೋ ಮಾಡಿ ಹಾಕ. ಇವ್ರ ನೇಮು ಬೇಡ ಬಿಡಿ, ದಯವಿಟ್ಟು ಈ ಥರ ಆಸೆ ಎಲ್ಲ ಕನಸೆಲ್ಲ ಬಿಟ್ಬಿಡಿ. ನಾನು ಮಾಡಲ್ಲ ಆ ಥರದ್ದೆಲ್ಲ, ಮಾಡಲೂಬಾರ್ದು, ಬೇಜಾರಾಗಬೇಡಿ. ಸೊ ಆ ಥರದ್ದೆಲ್ಲ ಮಾಡಿದಾರಾ ಕಮೆಂಟಲ್ಲಿ ಹೇಳಿ. ಏನು ಗೊತ್ತಾ, ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅನ್ನೋದು ನಮ್ಮ ಖುಷಿಗೇನೋ ನಾವು ಒಂದು ಕ್ರಿಯೇಟ್ ಮಾಡಿಕೊಂಡು, ನಮ್ಮ ಟೈಮ್ ಪಾಸ್ಗೇನೋ ಒಂದು ನಾವು ಮಾಡ್ಕೊಂಡಿರ್ತೀವಿ. ಅದು ಬಿಟ್ಟು ಮಾಡೋ ಕೆಲಸ ಇಲ್ಲ ಅಂತ ಮಾಡ್ಕೊಂಡಿರಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಇದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆದಂಗೆ ಏನಕ್ಕೆ ನಾವು ಇದನ್ನು ಒಂದು ಏನಂತಾರೆ ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ಕೋಬಾರ್ದು ಅಂತ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಚೂಸ್ ಮಾಡೋದು ನಾವು ಹೊರತು ಮಾಡೋ ಕೆಲಸ ಇಲ್ಲ. ಖಾಲಿ ಕೂತಿದ್ದೀನಿ, ನನ್ನ ಹತ್ರ ಇರೋದೆಲ್ಲ ನಿಮಗೆ ತೋರಿಸ್ಕೋಬೇಕು ಅನ್ನೋದು ಒಂದು ಯಾವುದೇ ಕೆಟ್ಟ ಉದ್ದೇಶದಿಂದ ನಾನು ಈ ಸೋಷಿಯಲ್ ಮೀಡಿಯಾಗೆ ಬಂದೂ ಇಲ್ಲ. ಅದೇ ಬೇರೆ, ನಾನು ಬಂದಿದ್ದು ನನ್ನ ಟೈಮ್ ಪಾಸ್ಗೆ ಅಂತ ನಾನು ಬಂದಿದ್ದು, ಟಿಕ್ಟಾಕಿಂದ ನಾನು ಬಂದಿರೋ ಜರ್ನಿ. ನನ್ನ ಖುಷಿಗೆ, ನನ್ನ ಹ್ಯಾಪಿನೆಸ್ಗೆ ಇಷ್ಟೆಲ್ಲ ಕೆಲಸ ಮಾಡಿ ಸ್ಟ್ರೆಸ್ ಆದಾಗ ವಿಡಿಯೋಗಳು ನೋಡ್ತಿದ್ದೆ. ನನಗೂ ಒಂದೆಲ್ಲ ಒಂದು ಮೂಲೆಯಲ್ಲಿ ಕಾಲೇಜ್ ಹೋಗುವಾಗ, ಸ್ಕೂಲ್ ಹೋಗುವಾಗ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ, ಹಾಡು ಹೇಳ್ತಾ ಇದ್ದೆ, ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ, ಮೊನೋ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ, ವಾರ್ತೆಗಳು ಓದ್ತಾ ಇದ್ದೆ. ಈ ಥರದ್ದೆಲ್ಲ ಮಾಡುವಾಗ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದ್ದು ಬಿಟ್ಟರೆ ಇದರಿಂದ ಇನ್ನೇನಕ್ಕೂ ನಾನು ಸ್ಟಾರ್ಟ್ ಮಾಡಿಲ್ಲ. ಟಿಕ್ಟಾಕಿಂದ ಜರ್ನಿ ಯೂಟ್ಯೂಬ್ ತನಕ ತಂದು ನಿಲ್ಲಿಸಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಸಪೋರ್ಟ್ ಮಾಡಿ, ಲವ್ ಯು ಜಾಸ್ತಿ. ವ್ಯೂಸ್ ಕೊಡಿ, ನಿಜಕ್ಕೂ ವ್ಯೂಸ್ ಇಲ್ಲ, ಇಷ್ಟು ಸಬ್ಸ್ಕ್ರೈಬರ್ ಇದ್ದೀರಾ, ವ್ಯೂಸ್ ಇಷ್ಟಿದೆ, ದಯವಿಟ್ಟು ಹಿಂಗೆ ಮಾಡಬೇಡಿ, ವ್ಯೂಸ್ ಕೊಡಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ಅದು ಬಿಟ್ಟರೆ ನೆಕ್ಸ್ಟ್ ಕ್ವೆಶನ್ಸ್ ಅಥವಾ ಡೌಟ್ ಅಂದರೆ, ಸಿಲ್ವರ್ ವ್ಲಾಗ್ ಯಾವಾಗ ಮಾಡ್ತೀರಾ ಹೇಳಿ, ಮಾಡ್ತೀನಿ ಆದಷ್ಟು ಬೇಗ. ಸಿಲ್ವರ್ ವ್ಲಾಗ್ ತಾನೇ ಬೇಕು, ಮಾಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ ನೆಕ್ಸ್ಟ್ ಏನು ಹೇಳಲಿ ಇದಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಯಿತಾ. ನಮ್ಮ ಅತ್ತೆಗೆ 12 ಜನ ಮಕ್ಕಳಿದ್ರಂತೆ. ಅದೆಲ್ಲ ಸ್ಟೋರಿ. ಈಗೆಲ್ಲ ನಾವೆಲ್ಲ ಸಪ್ರೇಟ್ ಇದ್ದೀವಿ. ನಮ್ಮ ಅತ್ತೆ ನಮ್ಮ ಜೊತೆಗೆ ಇದ್ದರು. ಅವ್ರು ತೀರೋದ್ಮೇಲೆ ನಾನು ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿದ್ದು. ಅವರಿದ್ದಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಿದ್ರೆ ನೀವೆಲ್ಲ ಬಂದು ನನಗೆ ಉಟ್ಕೊಂಡು ಸನ್ಮಾನ ಮಾಡ್ತಾಯಿದ್ರಿ ಫ್ರೆಂಡ್ಸ್. ನಿಜಕ್ಕೂ ಸುಳ್ಳು ಹೇಳ್ತಾ ಇಲ್ಲ. ಯಾಕಂದರೆ ನಿಮ್ಮ ಅತ್ತೆ ಮಾವ ನಿಮ್ಗೆ ಹೋಗಿ ಅಲ್ವಾ ಅಂತ ಇದು ಕ್ವಶನ್, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ ಮಾವ ಫೋಟೋ ಅಲ್ಲಿದೆ. ಈಗ ಅವರು ತೀರೋಗಿ
2 ಇಯರ್ ಆಯ್ತಾ ಬಂತು, ಇನ್ನೂ ಆಗಿಲ್ಲ, 1.5 ಇಯರ್ ಆಗಿದೆ ಅಷ್ಟೇ. ಅವ್ರು ತೀರೋದ್ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಅವ್ರಿಗೆ ಮಾಡ್ತಿದ್ದು, ಅವ್ರದ್ದು ಗೋರ್ತಿದ್ದು, ಅವ್ರದ್ದು ಬಾಚ್ತಿದ್ದು, ಅದನ್ನೆಲ್ಲ ನಾನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟಿದ್ದರೆ ಸ್ವಲ್ಪ ಜನ ಅರ್ಥ ಮಾಡ್ಕೊಳ್ಳೋರು. ನಿಜಕ್ಕೂ ನಾನು ಹುಡ್ಕೊಂಬಂದು ಗ್ರೇಟ್ ಶ್ವೇತಾ ಅಂತ ಹೇಳ್ತಾಯಿದ್ರಿ. ಸ್ವಲ್ಪ ಜನ ಕಾಲು ಎಳೆಯೋರು, ಇದು ಒಂದು ವೀಡಿಯೋನಾ, ಇದನ್ನೆಲ್ಲ ಮಾಡಬೇಕಾ ಅಂತಲೂ ಹೇಳ್ತಾಯಿದ್ರಿ. ಸೊ ನನಗೆ ಅವಾಗ ನಿಜಕ್ಕೂ ಅಂತಾರಲ್ಲ, ಅದೇನೋ ಕೆರ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ, ಹಂಗಿತ್ತು ನನ್ನ ಪರಿಸ್ಥಿತಿ. ಇಷ್ಟು ಕೆಲಸ ಅದರ ಜೊತೆ ಅವ್ರ ಕೆಲಸನೂ ನಾನು ಹೆಂಗೆ ಅಂದರೆ 8 ಗಂಟೆಗೆ ಎಲ್ಲ ಬ್ರೇಕ್ಫಾಸ್ಟ್ ಆಗಿಬಿಡಬೇಕು. 8 ಟ್ಯಾಬ್ಲೆಟ್ ಕೊಡ್ತಾಯಿದ್ದೆ ಒಂದು ಹೊತ್ತಿಗೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಆಮೇಲೆ ಮಧ್ಯಾಹ್ನ 1:15 ಊಟ ಆಗಿಬಿಡಬೇಕು. ಇಷ್ಟೇ ಲೀಟ್ರ್ ನೀರು, ಇಷ್ಟೇ ಕಾಫಿ ವಿತೌಟ್ ಶುಗರ್. ಅವರಿಗೆಲ್ಲ ಅಂದರೆ ಮಲ್ಟಿ ಆರ್ಗನ್ಸ್ ಫೇಲ್ಡ್, ಅವರಿಗೆ ಮೋಷನ್ಗೆ ಹೋಗೋಕ್ಕೂ ಆಗ್ತಿರಲಿಲ್ಲ, ಕರ್ಕೊಂಡು ಹೋಗಬೇಕಾಗಿತ್ತು. ಪ್ಯಾಡ್ ಹಾಕಿಸ್ಕೊತಿರ್ಲಿಲ್ಲ, ನೈಟಿ ಹಾಕಿಸ್ಕೊತಿರ್ಲಿಲ್ಲ. ನನ್ನ ಕಷ್ಟ ನನಗೆ ಗೊತ್ತು. ಅದನ್ನೆಲ್ಲ ಹೇಳ್ಕೊಂಡ್ರೆ ಇವಾಗ ಯೂಟ್ಯೂಬಲ್ಲಿ ಏನು ಸಿಗುತ್ತೆ ಅಲ್ವಾ? ಏನೂ ಸಿಗಲ್ಲ. ಅಷ್ಟೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್, ಇದೇ ಕೈಗಳಿಂದ ಮಾಡಿದ್ದೀನಿ, ಇದೇ ಕೈಗಳಿಂದ ಗೋರಿದ್ದೀನಿ, ಬಾಚಿದ್ದೀನಿ, ತಿಕ್ಕಿದ್ದೀನಿ, ಉಜ್ಜಿದ್ದೀನಿ, ಪ್ರತಿಯೊಂದು ಮಾಡಿದ್ದೀನಿ. ಎಲ್ಲ ಕೊಚ್ಚಿಕೊಂಡು ಕರೆಗಳಾಗಿದ್ದಾವೆ ಎಲ್ಲ. ನೋಡಿ, ನಂಬ್ತೀರಾ? ನನ್ನ ಲೈಫ್ ಸ್ಟೋರಿ ಹೇಳ್ಕೋಬೇಕು ಅಂದರೆ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕನ್ಸುತ್ತೆ. ಈ 30 ಸೆಕೆಂಡ್ಸ್ ಸಾಲದೇ ಇಲ್ಲ ಅನ್ಸುತ್ತೆ, 1 ಅವರ್ ಮೇಲೆ. ಯಾಕಂದರೆ ಒಂದು ಕಾಫಿ ಮಾಡೋಕ್ಕೆ, ಒಂದು ಬಿಸಿನೀರು ಮಾಡೋಕ್ಕೆ, ಈವನ್ ಒಂದು ಗ್ಯಾಸ್ ಹಚ್ಚಕ್ಕೆ ಬರ್ದೇ ಇದ್ದಿದ್ದು ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ಇದೆಲ್ಲ ಕ್ರೆಡಿಟ್ ಸತೀಶ್ ಕೊಬ್ಬೇಕು. ನಿಜಕ್ಕೂ ಅಯ್ಯಪ್ಪ ಕೋಪಿಸ್ಟ್ರು, ತುಂಬ ಕೋಪಿಸ್ಟ್ರು. ಇಲ್ಲಿರುತ್ತೆ ಕೋಪ, ಅಂತಿರ್ತಾರೆ ಯಾವಾಗಲೂ. ಈಗ ಟೆನ್ಷನ್ಗೇನೋ ಹಂಗೆ ಆಡ್ತಾರೆ. ಬಟ್ ಮುಂಚೆ ನಾನು ಪ್ರತಿಯೊಂದು ಅವರೇ ನನಗೆಲ್ಲ ಕಳಿಸಿದ್ದು. ಹಳೆ ಮನೆ ಹತ್ರ ಎಲ್ಲ ನಾನು ಆವಾಗ ಮದುವೆ ಮುಂಚೆ ಇದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ರೌಂಡ್ ಆಗಲ್ಲ, ಆಮೇಲೆ ಲವ್ ಸ್ಟೋರಿ ವ್ಲಾಗ್ ಆಗಿಬಿಡುತ್ತೆ. ಸೊ ಈ ಸ್ಟೋರಿ ಬೇಕಿದ್ದರೆ ನೆಕ್ಸ್ಟ್ ಕಮೆಂಟಲ್ಲಿ ಹೇಳಿ, ಖಂಡಿತವಾಗ್ಲೂ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಬೇಡ ಈಗ ಇದನ್ನು ಕಂಟಿನ್ಯೂ ಮಾಡೋಣ. ಆಮೇಲೆ ಸಿಲ್ವರ್ ವ್ಲಾಗ್ ಯಾವಾಗ ಮಾಡ್ತೀರಾ? ಅದಾಯಿತು. ತಮ್ಮನ ಹೆಂಡ್ತಿದ್ದು ಆಯಿತು. ಇಷ್ಟು ಎನರ್ಜಿ, ಇಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ಹೆಂಗೆ ಬರುತ್ತೆ ನಿಮ್ಗೆ ಇಷ್ಟೆಲ್ಲ ಎನರ್ಜಿ? ಸೀಕ್ರೆಟ್ ಹೇಳಿ. ಸ್ಕಿನ್ ಕೇರ್ ಏನು ಮಾಡ್ಕೋತೀರಾ? ಏನು ಮಾಡ್ಕೊಳ್ಳೋಲ್ಲ, ಮಗ ತೊಳ್ಕೊತೀನಿ. ಯಾವುದೋ ಸಿಕ್ಕಿದ್ದು ಒಂಚೂರು ಕ್ರೀಮ್ ಗೀಮ್ ಹಾಕತ್ತೀನಿ, ಎಲ್ಲರೂ ಹೋಗುವಾಗ ಅಷ್ಟೇ ಫ್ರೆಂಡ್ಸ್. ನನ್ನೇ ಎಸ್ಪೆಷಲಿ ಸ್ಕಿನ್ ಕೇರ್ ಅಂತ ನಾನು ದಯವಿಟ್ಟು ಏನೂ ಮಾಡಲ್ಲ. ಇಷ್ಟು ಏಜ್ ಆದರೂ ಇಷ್ಟು ಹೆಂಗೆ ಅಷ್ಟು ಏಜ್ ಆಗಿಲ್ಲ ನನಗೆ, ದಯವಿಟ್ಟು ಏಜು ಅಂತ ಹೇಳ್ಬೇಡಿ ನನ್ನ ತಲೆ ಒಳಗಡೆ. ಏಜ್ ಆಗಿಲ್ಲ ನನಗಿನ್ನ, ನಾನಿನ್ನೂ ಚಿಕ್ಕ ಹುಡುಗಿ ಅಂತ ಫೀಲ್ ಮಾಡ್ತೀನಿ. ನೀವು ನೋಡಿದ್ರೆ ಏಜು ಅಂತೀರಲ್ಲ ಫ್ರೆಂಡ್ಸ್. ಮದುವೆ ಆದಮೇಲೆ ಮಕ್ಕಳಾಗೋದು ಸಹಜ, ಮಕ್ಕಳಾಗಿದ ತಕ್ಷಣ ಆಂಟಿ ಅನ್ನೋದು ಸಹಜ. ಆಂಟಿ ಅಂದ ತಕ್ಷಣ ಏಜ್ ಆಗೋಯ್ತು ಅಂತಾನ? ಛೇ, ಓಕೆ ಬಿಟ್ಟಾಕಿ. ನೆಕ್ಸ್ಟ್ ಕ್ವೆಶನ್ಸ್. ಕ್ವಾಲಿಫಿಕೇಷನ್ ನೀವು ಎಲ್ಲ ಸತ ಹೇಳಿದ್ದೀನಿ. BCA ಕಂಪ್ಲೀಟ್ ಮಾಡಲಿಲ್ಲ, ಇನ್ಕಂಪ್ಲೀಟ್. ನಾನು PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಮ್ಯಾಥ್ಸ್ ಅಂತೂ ಒಂಚೂರು ತಲೆಗೆ ಹೋಗಲಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಬೋ 70. ಸೆಕೆಂಡ್ PU ಅಷ್ಟೇ, ತುಂಬ ಇಷ್ಟ ನನಗೆ. ಆದರೆ BCAಯಲ್ಲಿ ನನಗೆ ಜಾಸ್ತಿ ಬಂದಿದ್ದೆ ಮ್ಯಾಥ್ಸು. ಸ್ಯಾನ್ ತೀಟ, ಕೊಸಿಕಂಡ್ ತೀಟ, ಸಿಕೆಂಡ್ ತೀಟ, ಗಾಡ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಮದುವೆ ಆಯಿತು, ಎಜುಕೇಷನ್ ಬಗ್ಗೆ ಆಯಿತು. ನೆಕ್ಸ್ಟ್ ಇದಿದ್ದೆ ಎಲ್ಲಿದ್ದೀರಾ. ಸೊ ಆಯಿತು, ಇಷ್ಟೆಲ್ಲ ಚಿನ್ನ. ಓಕೆ, ನೆಕ್ಸ್ಟ್ ಕಮಿಂಗ್ ಮೈ ಗೋಲ್ಡ್. ಇಷ್ಟೆಲ್ಲ ಚಿನ್ನ ನೀವು ಮದುವೆ ಮಾಡಿಸ್ಕೊಂಡಿದ್ದ ಅಥವಾ ಮದುವೆ ಆದಮೇಲೆ ಮಾಡಿಸ್ಕೊಂಡಿದ್ದ? ಇದು ಕ್ವೆಶನ್ನು. ಇಷ್ಟೆಲ್ಲ ಚಿನ್ನ ನಾನು ಮದುವೆ ಆದಮೇಲೆ ಮಾಡಿಸ್ಕೊಂಡಿಲ್ಲ, ಮದುವೆ ಮುಂಚೆನೂ ನಾನು ಮಾಡಿಸ್ಕೊಂಡಿದ್ದೆ. ಮದುವೆಲೂ ಸ್ವಲ್ಪ ತಗೊಂಡಿದ್ದೆ, ಬರುವಾಗಲೂ ನಾನು ಹಾಗೆ ಬಂದೆ. ಮದುವೆ ಆದಮೇಲೂ ಸತೀಶ್ ಕೊಡ್ತಿದ್ದಾರೆ, ಇಲ್ಲ ಅಂತಲ್ಲ. ಸೊ ಕಂಪ್ಲೀಟಾಗಿ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ, ಮದುವೆ ಮುಂಚೆ ಏನು ತೊಗೊಂಡಿದ್ದೆ ಅಥವಾ ಮದುವೆ ಆದಮೇಲೆ ಏನೇನು ತೊಗೊಂಡೆ ನಾನು ವ್ಲಾಗ್ ಮಾಡ್ತೀನಿ. ಬೇಕಿದ್ರೆ ಕಮೆಂಟಲ್ಲಿ ಹೇಳಿ, ನೀವು ಕಮೆಂಟ್ ಮಾಡಿದ್ರೆ ನಾನು ಮಾಡ್ತೀನಿ. ಸೊ ಸ್ಕಿನ್ ಕೇರ್ ಮಾಡಿ, ಹೇರ್ ಕೇರ್ ಮಾಡಿ. ನೀವು ವ್ಯಾಕ್ಸ್ ಎಲ್ಲ ಮಾಡಲ್ವಾ? ವ್ಯಾಕ್ಸ್ ಹೇಗೆ ಮಾಡ್ತೀರಾ? ಪೆಡಿಕೋರ್, ಮಿನಿಕೋರ್ ಅದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಖಂಡಿತವಾಗ್ಲೂ, ಯಾಕಂದರೆ ನಂಗೆ ಅಷ್ಟು ಇಯರ್ಸ್ ಎಲ್ಲ ಜಾಸ್ತಿ ಇಲ್ಲ. ಇದರಲ್ಲೆಲ್ಲ ಒಂದೊಂದು ಹೆಣ್ಮಗಳಿಗೆ ಹಂಗೇ ಜಾಸ್ತಿ ಇಯರ್ಸ್ ಎಲ್ಲ ಇರೋಲ್ಲ. ಬಟ್ ನಾನು ಯಾವ ರೀತಿ ಪೆಡಿಕ್ಯೂರ್, ಮಿನಿಕೋರ್ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅದೆಲ್ಲ ಸಪ್ರೇಟ್ ವ್ಲಾಗಲ್ಲಿ ಮಾಡ್ತೀನಿ. ಓಕೆನಾ? ವೇಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ಹೋಮ್ ಟೂರ್ ಅಮ್ಮ ನಾನು ಮಾಡಿದ್ದೀನಿ. ದಯವಿಟ್ಟು ಪಾರ್ಟ್ 1, ಪಾರ್ಟ್ 2 ಇದೆ. ನನ್ನ ಹಳೆಯ ವೀಡಿಯೋ ಸ್ಕ್ರೋಲ್ ಮಾಡಿ, ಅದೇನಾದರೂ ಲಿಂಕ್ ಸಿಕ್ಕರೆ ಇಲ್ಲಿ ಟ್ಯಾಗ್ ಮಾಡ್ತೀನಿ, ನನ್ನ ಹೋಮ್ ಟೂರ್ ವೀಡಿಯೋ ನೋಡಿ ಅಂತ ಹೇಳ್ತಾ. ಇದಾಗಿತ್ತು ಈಗ ವ್ಲಾಗ್. ಸೊ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಯಾಕಂದರೆ 7:30 ಅವನಿಗೆ ಸ್ವಲ್ಪ ಓದಿಸ್ಬೇಕು, ಹಾಗಾಗಿ. ಇನ್ನೊಂದೇನೋ ಹೇಳಬೇಕಾಯ್ತು. ಚಂದನ ಫ್ರಮ್ ಮಹಾರಾಷ್ಟ್ರ. ನಿಮಗೆ ಕ್ವಶನ್ ಏನೂ ಇಲ್ಲ ಶ್ವೇತಾ ಅವರೇ, ಆ್ಯಡ್ಸ್ ಆಫ್ ಯುವರ್ ಎನರ್ಜಿ ಅಂತ ನನಗೊಂದು ಕಮೆಂಟ್ ಹಾಕಿದ್ದಾರೆ. ಥ್ಯಾಂಕ್ ಯು, ಲವ್ ಯು. ನನ್ನ ಕಡೆಯಿಂದನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈಗ ವಿಡಿಯೋ ಯೂಟ್ಯೂಬಲ್ಲಿ ನೋಡಿ. ಥ್ಯಾಂಕ್ ಯು. ನಾ ವಿಡಿಯೋ ಮಾಡ್ತಾ ಇರೋಂಗೆ ಸತೀಶ್ ಕೂಡ ಬಂದರು. ಸೊ ಸಮೋಸ ಕೂಡ ತೊಗೊಂಬಂದಿದ್ದಾರೆ. ಸಮೋಸ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೆಟ್.
ನನಗೆ 2. ಸೊ ಸಮೋಸನ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಸಮೋಸ ತಿಂತ ಎಲ್ಲೋದ್ರಪ್ಪ ಅಂತ ನೋಡಿದ್ರೆ ಆಲ್ರೆಡಿ ಬಂದು ಕೆಳಗಡೆ ನಿಂತಿದ್ದಾರೆ. ಕೆಳಗಡೆ ಕಾಯಿ ಹೋಳಿಗೆ ಮಾಡ್ತಾಯಿದ್ರು, ಹೋಳಿಗೆ ಮಾಡೋ ಹತ್ರ ನಿಂತ್ಕೊಂಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ. ಲವ್ ಯು ಜಾಸ್ತಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಬಾಯ್.